ಭಾರತದ ಅಟಾರ್ನಿ ಜನರಲ್ ರವರನ್ನ ನೇಮಕ ಮಾಡುವವರು ಯಾರು? ಭಾರತ ಅಟಾರ್ನಿ ಜನರಲ್ ರವರನ್ನ ನೇಮಕ ಮಾಡುವವರು ಯಾರು? ಪೋಲ್ ಕೊಟ್ಟಿನ ಆನ್ಸರ್ ಮಾಡಿ. ಶರಣು ನಮಸ್ಕಾರ, ಆಫ್ಟರ್ ಲಾಂಗ್ ಟೈಮ್. ವೀಣಾ ನಮಸ್ತೆ. ಯೂನುಸ್ ಅನಾಮಿಕಾ. ಓಕೆ, ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ರಾಷ್ಟ್ರಪತಿಗಳು. ಸೊ ಅಟಾರ್ನಿ ಜನರಲ್ಗೆ ಸಂಬಂಧಪಟ್ಟಂತ ವಿಧಿ ಯಾವುದಂದ್ರೆ 76 ನೋಡಿ, 76. ಸೊ 76ನೇ ವಿಧಿ ಅಟಾರ್ನಿ ಜನರಲ್ ಹುದ್ದೆ ಬಗ್ಗೆ ಮಾತನಾಡುತ್ತೆ. ಇವರು ಕೇಂದ್ರ ಸರ್ಕಾರದ ಉನ್ನತ ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ. ಕಾನೂನು ಸಲಹೆಗಾರರು, ಲೀಗಲ್ ಅಡ್ವೈಸರ್ ಅಂತ ಕರಿತೀವಿ, ಲೀಗಲ್ ಅಡ್ವೈಸರ್ ಅಂತ ಕರಿತೀವಿ. ಸೊ ಈ ಕಾನೂನು ಸಲಹೆಗಾರರು ಕೇಂದ್ರ ಸರ್ಕಾರದ ಲಾಯರ್ ಅಂತ ಕರಿಬಹುದು, ಕೇಂದ್ರ ಸರ್ಕಾರದ ಪರವಾಗಿ ವಾದ ಮಾಡ್ತಾರೆ. ಸೊ ಇವರನ್ನ ನೇಮಕ ಮಾಡೋದು ಯಾರಪ್ಪ ಅಂದ್ರೆ ರಾಷ್ಟ್ರಪತಿ. ಸರ್ ಹಾಗಾದ್ರೆ ಇದು ರಾಷ್ಟ್ರಪತಿಗಳ ವಿವೇಚನ ಅಧಿಕಾರ ಅಂತ ಪ್ರಶ್ನೆ ಬರುತ್ತೆ. ಅಲ್ಲ, ಇದು ರಾಷ್ಟ್ರಪತಿಗಳ ವಿವೇಚನ ಅಧಿಕಾರದಲ್ಲಿ ಬರುವುದಿಲ್ಲ. ಸೊ ಕೇಂದ್ರ ಸರ್ಕಾರದಲ್ಲಿರುವ ಪ್ರಧಾನಮಂತ್ರಿಯನ್ನೊಳಗೊಂಡ ಸಚಿವ ಸಂಪುಟದ ಸಲಹೆ ಮೇರೆಗೆ ಮಾಡಲಾಗುತ್ತದೆ. ಸೊ ಇಷ್ಟೇ ತಿಳ್ಕೊಳ್ಳಿ, ರಾಷ್ಟ್ರಪತಿಗಳು ಹೆಂಗಪ್ಪ ಅಂದ್ರೆ ಉತ್ಸವ ಮೂರ್ತಿ, ರಬ್ಬರ್ ಸ್ಟಾಂಪು. ಅವರಿಗೆ ಕೆಲವು ವಿವೇಚನ ಅಧಿಕಾರಗಳಿದೆ. ಎಲ್ಲೋ 1% ವಿವೇಚನ ಅಧಿಕಾರ ಇದೆ. 99% ಕೇಂದ್ರ ಸರ್ಕಾರದಲ್ಲಿರುವಂತಹ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಕೆಲಸ ಮಾಡಬೇಕಾಗುತ್ತದೆ. ನೆನ್ಪಿಟ್ಕೊಳ್ಳಿ. ಸೊ ರೈಟ್, ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಡಿ ಆಗುತ್ತೆ, ರಾಷ್ಟ್ರಪತಿ. ನೆಕ್ಸ್ಟ್ ಕ್ವಶನ್. ಎರಡೂ ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಸೊ ಫಸ್ಟ್ ಒಂದಿಷ್ಟು ಸಂವಿಧಾನ ಕ್ವಶನ್ ಇದೆ, ಆಮೇಲೆ ಭಾರತದ ಅರ್ಥವ್ಯವಸ್ಥೆ ಮೇಲೆ ಕ್ವಶನ್ಸ್ ಇದೆ. ಎರಡು ಮಿಕ್ಸ್ ಮಾಡಿ. ಎರಡೂ ಸದನಗಳ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ಯಾರು ವಹಿಸುತ್ತಾರೆ? ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ಬಿ ಆನ್ಸರ್ ಆಗುತ್ತೆ, ಲೋಕಸಭಾ ಸ್ಪೀಕರ್. ಲೋಕಸಭಾ ಸ್ಪೀಕರ್ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಾರೆ. ಸೊ ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಂತ ವಿಧಿ 108, ಸಂವಿಧಾನದ 108ನೇ ವಿಧಿ ಜಂಟಿ ಅಧಿವೇಶನದ ಬಗ್ಗೆ ಮಾತನಾಡುತ್ತದೆ. ಸೊ ಜಂಟಿ ಅಧಿವೇಶನ ಯಾವಾಗ ಕರೀತಾರೆ ಅಂದ್ರೆ ಇದು ಸಾಮಾನ್ಯ ಮಸೂದೆಗಳಿಗಾಗಿ, ಸಾಮಾನ್ಯ ಮಸೂದೆಗಳಿಗೆ ಮಾತ್ರ. ಸಾಮಾನ್ಯ ಮಸೂದೆಗಳು ಒಂದ್ ವೇಳೆ ಸ್ಟ್ರಕ್ ಆದ್ರೆ, ಅಂದ್ರೆ ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಆಗದೆ, ಅವುಗಳು ಅನುಮೋದನೆ ಪಡೆದುಕೊಳ್ಳದೆ ಪೆಂಡಿಂಗ್ ಉಳಿದಿದ್ದರೆ, ಸ್ಟ್ರಕ್ ಆದಾಗ ಏನಾಗುತ್ತೆ, ಅಂತ ಸಂದರ್ಭದಲ್ಲಿ ಜಂಟಿ ಅಧಿವೇಶನವನ್ನ ಕರೀತಾರೆ. ಸೊ ಹಾಗಾದ್ರೆ ಇಲ್ಲಿ ನಾನು ಸ್ವಲ್ಪ ಪ್ರಶ್ನೆ ಚೇಂಜ್ ಮಾಡ್ತೀನಿ ನೋಡಿ. ಪ್ರಶ್ನೆ ಏನಪ್ಪಾ ಅಂದ್ರೆ, ಜಂಟಿ ಅಧಿವೇಶನವನ್ನ ಕರೆಯುವರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಮಾಡಿ. ಜಂಟಿ ಅಧಿವೇಶನವನ್ನ ಕರೆಯುವರು. ವೆರಿ ಗುಡ್, ಶಬಾಷ್. ಇದು ನೆನ್ಪಿಟ್ಕೊಳ್ಳಿ, ಜಂಟಿ ಅಧಿವೇಶನವನ್ನ ಕರೆಯುವುದು ರಾಷ್ಟ್ರಪತಿಗಳು. ಸೊ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನ ಕರೆಯುತ್ತಾರೆ, ಆದರೆ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವುದು ಲೋಕಸಭಾ ಸ್ಪೀಕರ್. ಲೋಕಸಭಾ ಸ್ಪೀಕರ್ ನೆನ್ಪಿಟ್ಕೊಳ್ಳಿ. ಸೊ ಕ್ವಶನ್ ಮತ್ತೆ ಕೇಳಿದಾರೆ, IAS ಅಲ್ಲಿ ಮತ್ತೆ ಏನ್ ಕ್ವಶನ್ ಕೇಳಿದಾರೆ ಅಂದ್ರೆ, ಲೋಕಸಭಾ ಸ್ಪೀಕರ್ ಅನುಪಸ್ಥಿತಿಯಲ್ಲಿ ಯಾರು ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಳ್ತಾರೆ ಅಂತ ಕೇಳಿದರೆ ಲೋಕಸಭಾ ಉಪ ಸ್ಪೀಕರ್. ಓಕೆ, ನೆನ್ಪಿಟ್ಕೊಳ್ಳಿ, ಡೆಪ್ಯೂಟಿ ಸ್ಪೀಕರ್ ಅಂತ ಕರಿತೀವಿ. ಒಂದ್ ವೇಳೆ ಲೋಕಸಭಾ ಸ್ಪೀಕರ್ ಇಲ್ಲ ಅಂದ್ರೆ ಎಲ್ಲೋ ಹೋಗಿದಾರೆ ಅನ್ಕೊಳ್ಳೋಣ, ಸ್ವಲ್ಪ ಟಯರ್ಡ್ ಆಗಿರ್ತಾರೆ, ಬಹಳ ಎಕ್ಸಾಸ್ಟ್ ಆಗಿರ್ತಾರೆ, ಸ್ವಲ್ಪ ಗೋವಾಕ್ ಹೋಗಿದಾರೆ ಅನ್ಕೊಳ್ಳೋಣ, ರಿಲ್ಯಾಕ್ಸ್ ಆಗದೆ ಗೋವಾಕ್ ಹೋಗಿದಾರೆ ಅನ್ಕೊಳ್ಳೋಣ. ಸೊ ಲೋಕಸಭಾ ಸ್ಪೀಕರ್ ಇಲ್ಲದೆ ಇದ್ದಾಗ ಲೋಕಸಭಾ ಸ್ಪೀಕರ್ನ ಅನುಪಸ್ಥಿತಿಯಲ್ಲಿ ಲೋಕಸಭೆಯ ಉಪ ಸ್ಪೀಕರ್ ಅಥವಾ ವೈಸ್ ಸ್ಪೀಕರ್ ಅದರ ಅಧ್ಯಕ್ಷತೆ ವಹಿಸಿಕೊಳ್ತಾರೆ. ಒಂದ್ ವೇಳೆ ಇಬ್ರು ಹೆಗಲ್ ಮೇಲೆ ಕೈ ಹಾಕೊಂಡು ಗೋವಾಕ್ ಹೋಗಿದ್ರು ಅನ್ಕೊಳ್ಳೋಣ, ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಇಬ್ರು ಇಲ್ಲ. ಅಂತ ಸಂದರ್ಭದಲ್ಲಿ ಯಾರು ಅಧ್ಯಕ್ಷತೆ ವಹಿಸ್ಕೋತಾರೆ ಅಂತ ಕೇಳಿದ್ರೆ, ಸೊ ಅಂತ ಸಂದರ್ಭದಲ್ಲಿ ಬಹಳ ಜನ ರಾಜ್ಯಸಭಾ ಸಭಾಪತಿ ಅಂತ ಹಾಕ್ತೀರಾ, ರಾಜ್ಯಸಭಾ ಸಭಾಪತಿ ಅಂತ ಉತ್ತರ ಹಾಕ್ತೀರಾ. ಇಲ್ಲ, ರಾಜ್ಯಸಭಾ ಸಭಾಪತಿ ಯಾವುದೇ ಕಾರಣಕ್ಕೂ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಳ್ಳುವುದಿಲ್ಲ. ರಾಜ್ಯಸಭೆಯ ಉಪಸಭಾಪತಿಗೆ ಅವಕಾಶ ಇರುತ್ತದೆ. ಯಾಕಂದ್ರೆ ರಾಜ್ಯಸಭೆಯ ಸಭಾಪತಿ ಯಾರು ಗೊತ್ತಾ? ನಮ್ಮ ದೇಶದ ಉಪರಾಷ್ಟ್ರಪತಿಗಳೇ ರಾಜ್ಯಸಭಾದ ಸಭಾಪತಿಗಳು, ಅವರಿಗೆ ಅವಕಾಶ ಇಲ್ಲ. ಸೊ ಅವರ ಹಿಂದೆ ಇರುವಂತಹ ರಾಜ್ಯಸಭೆಯ ಉಪಸಭಾಪತಿಗೆ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಳ್ಳುವಂತ ಅಧಿಕಾರ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್. ರೈಟ್, ನೆಕ್ಸ್ಟ್ ಪ್ರೊಫೆಸರ್, ವೆರಿ ಗುಡ್. ರಾಜ್ಯ ನೀತಿಯ ಕೆಳಕಂಡ ನಿರ್ದೇಶಕ ತತ್ವವನ್ನ ಮೂಲಭೂತ ಹಕ್ಕು ಎಂದು ರೂಪಿಸಲಾಗಿದೆ. ಯಾವ ಅಂತ ಹಾಕ್ಬೇಕಿದು? ಯಾವ ರಾಜ್ಯ ನೀತಿಯ ಕೆಳಕಂಡ ನಿರ್ದೇಶಕ ತತ್ವವನ್ನ ಮೂಲಭೂತ ಹಕ್ಕು ಎಂದು ರೂಪಿಸಲಾಗಿದೆ?
ಅಂದ್ರೆ ಮುಂಚೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿತ್ತು, ಈಗ ಆದ್ರದು ಮೂಲಭೂತ ಹಕ್ಕುಗಳಲ್ಲಿದೆ ಅಂತ ಅರ್ಥ. ಯಾವುದು ಅಂತ ನೀವು ಪತ್ತೆ ಹಚ್ಚಬೇಕು. ಪೋಲ್ ಕೊಟ್ಟಿನ ಆನ್ಸರ್ ಮಾಡಿ. ಶಬಾಷ್. ನೋಡಿ, ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಸಿ ಆಗುತ್ತೆ. ಆನ್ಸರ್ ಸಿ. ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ನೋಡಿ, ಇದು ಮುಂಚೆ 45ನೇ ವಿಧಿಯಲ್ಲಿ ಏನಿತ್ತಪ್ಪ ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿತ್ತು. ಆದ್ರೆ ಇದನ್ನೇನ್ ಮಾಡ್ತಾರೆ, ನಮ್ಮ ಸಂವಿಧಾನದ 86ನೇ ತಿದ್ದುಪಡಿ 86ನೇ ಸಂವಿಧಾನ ತಿದ್ದುಪಡಿ 2002ನೇ ಇಸ್ವಿಯಲ್ಲಿ ಇದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಮೂಲಭೂತ ಹಕ್ಕನ್ನಾಗಿ ಮಾಡಲಾಗುತ್ತದೆ. 21A ವಿಧಿಯನ್ನಾಗಿ ಮಾಡಲಾಗುತ್ತದೆ. ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅನ್ನೋದು 2002ನೇ ಇಸ್ವಿಗಿಂತ ಮುಂಚೆ ಅದು ರಾಜ್ಯ ನಿರ್ದೇಶಕ ತತ್ವದಲ್ಲಿತ್ತು. ಆದ್ರೆ 2002 86ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ಇದನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ. ಇನ್ನು ಉಳಿದಿವೆಲ್ಲ ಅಲ್ಲೇ ಇದೆ. ಇನ್ನು ರಾಜ್ಯ ನಿರ್ದೇಶಕ ತತ್ವದಲ್ಲಿದೆ, ಇದನ್ನು ರಾಜ್ಯ ನಿರ್ದೇಶಕ ತತ್ವದಲ್ಲಿದೆ, ಇದನ್ನು ಕೂಡ ಇನ್ನೂ ರಾಜ್ಯ ನಿರ್ದೇಶಕ ತತ್ವದಲ್ಲಿದೆ. ಅವಕ್ಕಿನ್ನ ಪ್ರಮೋಷನ್ ಸಿಕ್ಕಿಲ್ಲ. ಸೊ ಪ್ರಮೋಷನ್ ಸಿಕ್ಕಿದ್ದು ಇದಕ್ಕೊಂದಕ್ಕೆ, ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅನ್ನೋದು ನಿಮಗೆ ಗೊತ್ತಿರಲಿ ಈ ಕೊಟ್ಟಿರುವ ಆಯ್ಕೆಗಳಲ್ಲಿ. ಎಸ್, ನೆಕ್ಸ್ಟ್. ಭಗತ್ ಸಿಂಗ್ ಬಂದ್ರ ಗುಡ್. ರಾಜ್ಯಸಭೆ ಎಷ್ಟು ದಿನಗಳ ಕಾಲ ತಡೆ ಹಿಡಿಯಬಹುದು? ಪೋಲ್ ಕೊಟ್ಟಿನ ಆನ್ಸರ್ ಮಾಡಿ. ಹಣಕಾಸು ಮಸೂದೆಯನ್ನ ರಾಜ್ಯಸಭೆ ಎಷ್ಟು ದಿನಗಳ ಕಾಲ ತಡೆ ಹಿಡಿಯಬಹುದು ಅಂತಿದೆ. ಶಬಾಷ್, 91% ಜನ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ 14 ದಿನಗಳು. ನೋಡಿ, ಸೊ ಒಂದ್ ತಿಳ್ಕೊಳ್ಳಿ, ಹಣಕಾಸು ಮಸೂದೆ ಅಂದ್ರೆ ಹಣದ ವಿಷಯಕ್ಕೆ ಸಂಬಂಧಪಟ್ಟಂತ ಮಸೂದೆ. ಅದರಲ್ಲಿ ಹಣಕಾಸಿನ ವ್ಯವಹಾರ ಇರುತ್ತೆ, ಹಣಕ್ಕೆ ಸಂಬಂಧಪಟ್ಟಂತ ಮಸೂದೆ. ಸೊ ಹಣಕಾಸು ಮಸೂದೆಗೆ ಸಂಬಂಧಪಟ್ಟ ವಿಧಿ ಯಾವ್ದಂತ ಕೇಳ್ತಾನೆ. 112 ಕರೆಕ್ಟಾ? 112 110ನೇ ವಿಧಿ ಹಣಕಾಸು ಮಸೂದೆ. 112 ಬಜೆಟ್ ಸಂಬಂಧಪಟ್ಟಿದೆ. ಸೊ 110ನೇ ವಿಧಿ ಹಣಕಾಸು ಮಸೂದೆ ಬಗ್ಗೆ ಮಾತನಾಡುತ್ತೆ. 110ನೇ ವಿಧಿ ಹಣಕಾಸು ಮಸೂದೆಗೆ ಸಂಬಂಧಪಟ್ಟಿದೆ. ಹಣಕಾಸು ಮಸೂದೆಗೆ ಒಂದಿಷ್ಟು ರೂಲ್ಸ್ ಇದೆ, ಬಹಳಷ್ಟು ನಿಯಮಗಳಿದೆ. ಏನಪ್ಪಾ ಅಂದ್ರೆ, ಹಣಕಾಸು ಮಸೂದೆಯನ್ನ ರಾಷ್ಟ್ರಪತಿಗಳ ಪೂರ್ವಾನುಮತಿಯೊಂದಿಗೆ ಲೋಕಸಭೆಯಲ್ಲೇ ಪರಿಚಯಿಸಬೇಕು. ನಿಮಗೆ ಗೊತ್ತಿದೆ, ಸಂಸತ್ತು, ನಮ್ಮ ದೇಶದ ಸಂಸತ್ತು 2 ಸದನಗಳನ್ನ ಒಳಗೊಂಡಿದೆ. ದ್ವಿಸದನ, ಬೈ ಕ್ಯಾಮರಲಿಸಂ ಅಂತ ಕರೀತೇವೆ. ಒಂದು ಲೋಕಸಭಾ, ಇನ್ನೊಂದು ರಾಜ್ಯಸಭಾ ಅಂತ ನಾವು ನೋಡ್ತೇವೆ. ಸೊ ಇಲ್ಲಿ ಏನಿದೆ ಅಂದ್ರೆ, ಹಣಕಾಸು ಮಸೂದೆಯನ್ನ ರಾಷ್ಟ್ರಪತಿಗಳ ಪೂರ್ವಾನುಮತಿಯೊಂದಿಗೆ ಲೋಕಸಭೆಯಲ್ಲೇ ಪರಿಚಯಿಸಬೇಕು. ಆಮೇಲೆ ಯಾವುದೇ ಒಂದು ಮಸೂದೆಯನ್ನ ಅದನ್ನ ಹಣಕಾಸು ಮಸೂದೆ ಅಂತ ಅದನ್ನ ಘೋಷಣೆ ಮಾಡುವ ಅಧಿಕಾರ ಲೋಕಸಭಾ ಸ್ಪೀಕರ್ಗಿದೆ. ಬೇಕಾದಿರ್ಲದು, ಅದು ಹಣಕಾಸಿನ ವಿಷಯಗಳನ್ನು ಒಳಗೊಂಡಿಲ್ಲ ಅಂದ್ರೂ ಕೂಡ ಅಂತ ಮಸೂದೆಯನ್ನ ಹಣಕಾಸು ಮಸೂದೆ ಅಂತ ಘೋಷಣೆ ಮಾಡುವ ಅಧಿಕಾರ ಲೋಕಸಭಾ ಸ್ಪೀಕರ್ಗಿದೆ. ಆಮೇಲೆ ಅದನ್ನ ಯಾರು ಪ್ರಶ್ನೆ ಮಾಡುವಾಗಿಲ್ಲ, ಯಾವುದೇ ಕೋರ್ಟ್ ಅಲ್ಲೂ ಕೂಡ ಅದನ್ನ ಪ್ರಶ್ನಿಸುವಾಗಿಲ್ಲ. ನೋ ಒನ್ ಶುಡ್ ಕ್ವಶನ್ ದಟ್. ಸೊ ಹೀಗಾಗಿ ಈ ಲೋಕಸಭೆಯಲ್ಲಿ ಅದರ ಒಂದು ಒಪ್ಪಿಗೆ ಪಡ್ಕೊಂಡ್ರೆ ಅದು ಹಣಕಾಸು ಮಸೂದೆ ಒಪ್ಪಿಗೆ ಪಡ್ಕೊಂಡಂಗೆ. ಯಾಕಂದ್ರೆ ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಹಣಕಾಸು ಮಸೂದೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯಸಭೆಗೆ ಅಧಿಕಾರ ಇರುವುದಿಲ್ಲ. ಆದರೂ ಕೂಡ ಲೋಕಸಭೆ ಏನ್ ಮಾಡುತ್ತೆ, ಹಣಕಾಸು ಮಸೂದೆಯನ್ನ ರಾಜ್ಯಸಭೆಗೆ ಕೊಟ್ಟು ಕಳಿಸುತ್ತೆ. ಇವರು 14 ದಿನ, ಗರಿಷ್ಠ 14 ದಿನ ತಮ್ಮ ಹತ್ರ ಇಟ್ಕೊಂಡು ಕುಂದಿರ್ಬೋದು. ಸೊ ಅವ್ರ ಅದ್ರ ಮೇಲೆ ಚರ್ಚೆ ಮಾಡ್ಬೋದು. ಯಾವುದೇ ಒಂದು ಹಣಕಾಸು ಮಸೂದೆ ಮೇಲೆ ಚರ್ಚೆ ಮಾಡಬಹುದು, ಕೆಲವೊಂದು ಸಜೆಷನ್ ಕೊಡಬಹುದು. ಸೊ ಈ ತರ ಬದಲಾವಣೆ ಮಾಡ್ಕೊಳ್ಳಿ, ಈ ತರ. ಸೊ ಅವರು ಅದಕ್ಕೆ ಒಪ್ಪಿಗೆ ಕೊಡಲೇಬೇಕಂತ ಏನಿಲ್ಲ. ರಾಜ್ಯಸಭೆಯಲ್ಲಿ ಅದು ಪಾಸ್ ಆಗ್ಲಿ, ರಾಜ್ಯಸಭೆ ಅನುಮೋದನೆ ಪಡ್ಕೊಳ್ಳಿ ಬಿಡ್ಲಿ, ಅದು ಅನುಮೋದನೆ ಪಡೆದಂತೆ ಕನ್ಸಿಡರ್ ಮಾಡ್ತಾರೆ. 14 ದಿನಗಳವರೆಗೂ ಮಾತ್ರ ರಾಜ್ಯಸಭೆಯಲ್ಲಿ ಇರುತ್ತೆ. ಅದಾದ್ಮೇಲೆ 14 ದಿನ ಆದ್ಮೇಲೆ ತಗೊಂಡ್ ಬರ್ತಾರೆ. ಅದು ಅವ್ರು ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೂ ಕೂಡ ಅದು ಒಪ್ಪಿಗೆ ಕೊಟ್ಟಂಗೆ ಅಂತ ಭಾವಿಸ್ತಾರೆ. ಹೀಗಾಗಿ ಹಣಕಾಸು ಮಸೂದೆ ಮೇಲೆ ರಾಜ್ಯಸಭೆಗೆ ಯಾವುದೇ ಅಧಿಕಾರ ಇಲ್ಲ. ಆದ್ರೆ ಗರಿಷ್ಠ 14 ದಿನಗಳವರೆಗೂ ಮಾತ್ರ ಹಣಕಾಸು ಮಸೂದೆಯನ್ನು ತಮ್ಮ ಹತ್ರ ಇಟ್ಕೋಬಹುದು ಅನ್ನೋದು ನಿಮಗೆ ಗೊತ್ತಿದೆ. ಸೊ ಆನ್ಸರ್ ಬಿ. ಭಾರತದ ಪೌರರ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿರುವುದು. ಎಷ್ಟನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ನೋಡ್ತೇವೆ. ಪೋಲ್ಕೊಟ್ಟಿನ ಆನ್ಸರ್ ಮಾಡಿ. ಪ್ರಶ್ನೆಗೆ ಉತ್ತರ ನೋಡಿ, ಸಂವಿಧಾನದ ಭಾಗ 3. ಸಂವಿಧಾನದ ಭಾಗ 3 ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದೆ. ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಭಾರತದ ಒಕ್ಕೂಟಕ್ಕೆ ಸಂಬಂಧಪಟ್ಟಂತ ಸಂವಿಧಾನದ ಭಾಗ ಯಾವುದು? ಭಾರತದ ಒಕ್ಕೂಟ. ಪ್ರಶ್ನೆಗೆ ಉತ್ತರ ನೋಡಿ, ಭಾರತದ ಒಕ್ಕೂಟಕ್ಕೆ ಸಂಬಂಧಪಟ್ಟಂತದ್ದು ಭಾಗ 1. ಸಂವಿಧಾನದ ಭಾಗ 1 1ರಿಂದ 4 ವಿಧಿಗಳನ್ನು ಒಳಗೊಂಡಿದೆ.
ಏನಪ್ಪಾ ಅಂದ್ರೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಭಾರತ ಒಕ್ಕೂಟ ಅಂತ ಹೇಳುತ್ತೆ. ಇಂಡಿಯಾ ಇಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಮಾತನಾಡುತ್ತೆ. ನೆಕ್ಸ್ಟ್ ಪೌರತ್ವ, ಸಿಟಿಜನ್ಶಿಪ್ ಗೆ ಸಂಬಂಧಪಟ್ಟಂತಹ ಸಂವಿಧಾನದ ಭಾಗ ಯಾವುದು? ಸಿಟಿಜನ್ಶಿಪ್, ಪೌರತ್ವ. ಗುಡ್ ಸಿದ್ದು, ಗುಡ್. ಉತ್ತರ ನೋಡಿ ಸಂವಿಧಾನದ ಭಾಗ 2. ಸಂವಿಧಾನದ ಭಾಗ 2ರಲ್ಲಿ 5 ರಿಂದ 11 ವಿಧಿಗಳು ನೋಡ್ತೇವೆ. ಭಾಗ 2 ಪೌರತ್ವ, ಸಿಟಿಜನ್ಶಿಪ್ ಗೆ ಸಂಬಂಧಪಟ್ಟಿದೆ. ಭಾಗ 3 12 ರಿಂದ 35 ವಿಧಿಗಳು ನೋಡ್ತೇವೆ. ನೆಕ್ಸ್ಟ್ ರಾಜ್ಯ ನಿರ್ದೇಶಕ ತತ್ವಗಳು. ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತ ಸಂವಿಧಾನದ ಭಾಗ ನೋಡಿ, ಸಂವಿಧಾನದ ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಿದೆ. 36 ರಿಂದ 51ನೇ ವಿಧಿವರೆಗೂ, 36 ರಿಂದ 51ನೇ ವಿಧಿವರೆಗೂ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಿರುವಂತದ್ದು. ಎಸ್. ನೆಕ್ಸ್ಟ್ ಕ್ವಶನ್, ಸಂವಿಧಾನದಲ್ಲಿ ನೀಡಲಾದ ಮೂಲಭೂತ ಹಕ್ಕುಗಳು. ಕನ್ಫ್ಯೂಸ್ ಮಾಡ್ಕೊಂಡು ನೋಡ್ರಿ, ಇಲ್ಲಿ ಈ ತರ ಕ್ವಶನ್ ಬಂದಾಗ ಕನ್ಫ್ಯೂಸ್ ಆಗಿದೆ. ಇವಕ್ಕೆಲ್ಲ ಅನಾಲಿಟಿಕಲ್ ಕ್ವಶನ್ಸ್ ಅಂತ ಕರೀತಾರೆ. ಸೊ ನೋಡಿ, ಮುಂದಿನ ಭವಿಷ್ಯದಲ್ಲಿ ಈ ತರ ಕ್ವಶನ್ಸ್ ಗಳು ಜಾಸ್ತಿ ಬರುತ್ತೆ. ಇವುಗಳಿಗೆ ಏನಂತ ಕರಿತೀವಿ? ಅನಾಲಿಟಿಕಲ್ ಕ್ವಶನ್ಸ್ ಅಂತ ಕರಿತೀವಿ. ನೀವು ಎಷ್ಟೇ ಓದಿದ್ರು ಕೂಡ ನೀವು ಮತ್ತೆ ಅದ್ರ ಮೇಲೆ ವಿಚಾರ ಮಾಡ್ಬೇಕು. ಅಪ್ಲೈಡ್ ಕ್ವಶನ್ಸ್ ಅಂತ ಕರೀತಾರೆ. ಈಗ IAS ಅಲ್ಲಿ ಇದು ಟ್ರೆಂಡ್ ಬಹಳ, IAS ಅಲ್ಲಿ KS ಅಲ್ಲಿ ಬಹಳ ಕೇಳ್ತಾನೆ. ಇದು ಮುಂದಿನ ದಿನಗಳಲ್ಲಿ PSI, FDSD ಎಲ್ಲಾ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ. ಸೊ ಇವಕ್ಕೆ ಅನಾಲಿಟಿಕಲ್ ಕ್ವಶನ್ಸ್ ಸ್ವಲ್ಪ ಇವುಗಳ ಬಗ್ಗೆ ಜಾಸ್ತಿ ಗಮನ ಹರಿಸ್ರಿ. ಎಷ್ಟೇ ಓದಿದ್ರು ಕೂಡ ಮತ್ತೆ ನಿಮಗೆ ವಿಚಾರ ಮಾಡಕ್ ಹಚ್ಚುವಂತ ಕ್ವಶನ್ಸ್ ಗಳು. ಇಲ್ಲಿ ಸಂವಿಧಾನದಲ್ಲಿ ನೀಡಲಾದ ಮೂಲಭೂತ ಹಕ್ಕುಗಳು ತರ್ಕಬದ್ಧ ನಿರ್ಬಂಧನೆಗಳಿಗೆ ಒಳಪಟ್ಟಿವೆ. ಆನ್ಸರೇ. ಯಾಕೆಂದ್ರೆ ಸೊ ನೋಡಿ, ನೀವು ಸಂವಿಧಾನದಲ್ಲಿ ಈಗ ನೆನಪಿಸ್ತೀವಿ, ನೀವು ಎಲ್ಲ ಓದಿದ್ರೆ ನೆನಪಿಸ್ತೀವಿ. ನೋಡಿ, ಇಲ್ಲೇನ್ ಹೇಳುತ್ತೆ? 352ನೇ ವಿಧಿಯಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಾವು 19 ಮತ್ತು 20 ವಿಧಿಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಮೂಲಭೂತ ಹಕ್ಕುಗಳನ್ನು ರದ್ದುಪಡಿಸಬಹುದು ಅಂತಿದೆ. ಕ್ಲಿಯರ್ ಇದೆ? ನೆನಪಿಗೆ ಬರ್ತಾ ಇದೆ? ಓದಿದಿರಾ? ತುರ್ತು ಪರಿಸ್ಥಿತಿ ಬಗ್ಗೆ ಓದಿದಿರಲ್ಲ ಕ್ಲಾಸು? ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ 19 ಮತ್ತು 20 ವಿಧಿಗಳನ್ನು ಹೊರತುಪಡಿಸಿ ಬೇರೆಲ್ಲ ಮೂಲಭೂತ ಹಕ್ಕುಗಳನ್ನ ಅವುಗಳನ್ನ ಏನ್ ಮಾಡಲಾಗುತ್ತೆ? ಸಸ್ಪೆಂಡ್ ಮಾಡಲಾಗುತ್ತದೆ. ಸೊ ಹೀಗಾಗಿ ಇಲ್ಲಿ ತರ್ಕಬದ್ಧ ನಿರ್ಬಂಧನೆಗಳಿಗೆ ಒಳಪಟ್ಟಿವೆ. ಆಮೇಲೆ ಮೂಲಭೂತ ಹಕ್ಕುಗಳಿಗೆ ತಿದ್ದುಪಡಿ ಮಾಡಬಹುದು. ಅದನ್ನ ಎಕ್ಸಾಂಪಲ್ ತಗೊಳ್ಳಿ. 368ನೇ ವಿಧಿ ಪ್ರಕಾರ, ಅಕಾರ್ಡಿಂಗ್ ಟು ಆರ್ಟಿಕಲ್ 368, ವಿ ಕ್ಯಾನ್ ಅಮೆಂಡ್ ಎನಿ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್. ಮೂಲಭೂತ ಹಕ್ಕಿನ ಯಾವುದೇ ಒಂದು ಭಾಗವನ್ನ, ಯಾವುದೇ ಒಂದು ವಿಧಿಯನ್ನ ನಾವು ತಿದ್ದುಪಡಿ ಮಾಡಬಹುದು, ಆದರೆ ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆ ಆಗದಂತೆ. ವಿತೌಟ್ ವೈಲೇಟಿಂಗ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ವಿ ಕ್ಯಾನ್ ಅಮೆಂಡ್ ಫಂಡಮೆಂಟಲ್ ರೈಟ್ಸ್. ಭಾರತದ ಸಂವಿಧಾನದ ಮೂಲ ಸಂರಚನೆಗೆ ಧಕ್ಕೆಯಾಗದಂತೆ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು. ಸೊ ಹೀಗಾಗಿ ಇಲ್ಲಿ ತರ್ಕಬದ್ಧ ನಿರ್ಬಂಧನೆಗಳಿಗೆ ಒಳಪಟ್ಟಿದೆ. ಸೊ ಮೂಲಭೂತ ಹಕ್ಕುಗಳ ತಕ್ಷಣ ಸರ್ವಸ್ವ ಅಲ್ಲ, ಎಲ್ಲಾನು ಅಲ್ಲ ಅಂತಲ್ಲ. ಬಹಳ ಜನ ಇಲ್ಲಿ ಹುಡುಗರು ಮಾತಾಡ್ತೀರಾ, ಹುಡುಗಿಗೆ ಬಹಳ ಜನ ಬಹಳ ನೈಸ್ ಡೈಲಾಗ್ ಹೊಡಿತಿರ್ತೀರ, ನೀನೇ ನನ್ನ ಸರ್ವಸ್ವ, ನೀನೇ ಎಲ್ಲ ಅಂತೇಳಿ. ಸಂವಿಧಾನದಲ್ಲಿ ಆತ್ಮ ಇದ್ದ ಹಾಗೆ, ಆದರೂ ಕೂಡ ಅವುಗಳನ್ನ ತರ್ಕಬದ್ಧ ನಿರ್ಬಂಧನೆಗಳಿಗೆ ಒಳಪಡಿಸಬಹುದು. ಆ ಅಧಿಕಾರ ಸಂಸತ್ತಿಗೆ. ಸಂಸತ್ ಏನ್ ಮಾಡಬಹುದು? ಅವುಗಳಿಗೆ ಒಂದಿಷ್ಟು ಮಾಡಿಫಿಕೇಶನ್ ಮಾಡ್ಕೋಬಹುದು, ಒಂದಿಷ್ಟು ರದ್ದುಪಡಿಸಬಹುದು, ಒಂದಿಷ್ಟು ಅಮಾನತಿನಲ್ಲಿ ಇಡಬಹುದು ಅನ್ನೋದು ನಿಮಗೆ ಗೊತ್ತಿಲ್ಲ. ರೈಟ್? ಓಕೆ. ಇಲ್ಲೊಂದು ಮಿಸ್ಟೇಕ್ ಆಗಿದೆ ಸಣ್ಣದು, ಬಹಳ ಜನ ಟೈಪ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಇದು 19, 20 ಅಲ್ಲ, 20 ಮತ್ತು 21. 20 ಮತ್ತು 21 ವಿಧಿಗಳನ್ನು ಹೊರತುಪಡಿಸಿ ಬೇರೆಲ್ಲ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಬಹುದು. ಎಸ್, ಥ್ಯಾಂಕ್ ಯು. ಅದು ಬಹಳ ಜನ ಟೈಪ್ ಮಾಡಿದ್ರೆ ಧನ್ಯವಾದಗಳು. ನೆಕ್ಸ್ಟ್, ಸಂಸತ್ತಿನಲ್ಲಿ ಪ್ರಜೆಗಳಿಂದ ನೇರವಾಗಿ ಚುನಾಯಿತರಾಗುವ ಸದನ ಯಾವುದು? ಇಲ್ಲ, 20, 21 ಕರೆಕ್ಟ್ ಇದೆ. 20 ಮತ್ತು 21. 20 ಅಪರಾಧಿಗಳ ರಕ್ಷಣೆ ಬಗ್ಗೆ ಅಪರಾಧಿಗಳ ರಕ್ಷಣೆ ಬಗ್ಗೆ ಮಾತನಾಡುತ್ತೆ. 21ನೇ ವಿಧಿ ಜೀವಿಸುವ ಹಕ್ಕು ಮತ್ತು ರೈಟ್ ಟು ಪ್ರೈವಸಿ, ಖಾಸಗಿತನದು. ಸೊ ಅವೆರಡು 20 ಮತ್ತು 21, 19 ಮತ್ತು 20 ಅಲ್ಲ. ಓಕೆ, ಈ ಕ್ವಶನ್ ಬನ್ನಿ. ಸಂಸತ್ತಿನಲ್ಲಿ ಪ್ರಜೆಗಳಿಂದ ನೇರವಾಗಿ ಚುನಾಯಿತರಾಗುವ ಸದನ ಯಾವುದು? ಈಗ ಉತ್ತರ ನೋಡಿ, ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಲೋಕಸಭೆ ಮಾತ್ರ ಆಗುತ್ತೆ. ಬಿ ಆನ್ಸರ್. ಯಾಕಂದ್ರೆ ಲೋಕಸಭೆ ಅನ್ನೋದು 543 ಸೀಟ್ ಇದೆಯಲ್ಲ. ಸೊ ಇವರೆಲ್ಲರೂ ನೇರವಾಗಿ ಜನರಿಂದ ಆಯ್ಕೆಯಾಗಿ ಬರ್ತಾರೆ. ನೀವೇ ಓಟ್ ಹಾಕಿರ್ತೀರ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯಾವ ತಗೊಳ್ಳೋಣ? ವಿಜಯಪುರ ಜಿಲ್ಲೆ, ರಮೇಶ್ ಜಿಗಜಿಣಗಿ ಸದಸ್ಯರು. ಇವರೆಲ್ಲ ಲೋಕಸಭಾ ಸದಸ್ಯರು. ಕರ್ನಾಟಕದಲ್ಲಿ 28 ಇದೆ. ಸೊ ಬೇರೆ ಬೇರೆ ರಾಜ್ಯ ಹಿಡ್ಕೊಂಡೆಲ್ಲ 543 ಆಗುತ್ತೆ. ಇವರೆಲ್ಲರೂ ನೇರವಾಗಿ ಜನರಿಂದ ಆಯ್ಕೆ ಆಗ್ತಾರೆ. ಆದ್ರೆ ರಾಜ್ಯಸಭೆ ಏನಿದೆ ನೋಡಿ, ರಾಜ್ಯಸಭಾದಲ್ಲಿ 250 ಜನ ಇದ್ದಾರೆ. ರಾಜ್ಯಸಭಾದಲ್ಲಿ 250 ಇದ್ದಾರೆ. ಇದರಲ್ಲಿ 238 ಆಯಾ ರಾಜ್ಯಗಳ MLA ಗಳಿಂದ ಆಯ್ಕೆಗೆ ಬರ್ತಾರೆ. ಆಯಾ ರಾಜ್ಯ ಮತ್ತು
ದಿಲ್ಲಿ ಮತ್ತು ಪುದುಚೇರಿ, ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ, 3 ಕೇಂದ್ರಾಡಳಿತ ಪ್ರದೇಶ ಮತ್ತು ಉಳಿದ ರಾಜ್ಯಗಳು. ಸೊ ಅಲ್ಲಿ MLAಗಳು ಓಟ್ ಹಾಕಿ ರಾಜ್ಯಸಭೆ ಕಳಿಸ್ತಾರೆ. ಇನ್ನು 12 ಜನರನ್ನ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ನೇಮಕ, ಚುನಾವಣೆ ಅಲ್ಲ, ನೇಮಕ, ಅಪಾಯಿಂಟ್ಮೆಂಟ್. ಅರ್ಥ ಆಯ್ತಾ? ಸೊ ಇವರು ನೇರವಾಗಿ ಜನರಿಂದ ಆಯ್ಕೆ ಆಗಲ್ಲ. MLAಗಳಿಂದ ಓಟ್ ಹಾಕ್ಸ್ಕೋತಾರೆ ಅಂದ್ರೆ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಅಲ್ಲ, ಪರೋಕ್ಷವಾಗಿ. ಫಾರ್ ಎಕ್ಸಾಂಪಲ್, ಈಗ ನಿರ್ಮಲಾ ಸೀತಾರಾಮನ್ ಇದ್ದಾರೆ, ನಮ್ಮ ದೇಶದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇದ್ದಾರೆ. ಇವರು ಕರ್ನಾಟಕದ ರಾಜ್ಯಸಭಾ ಸದಸ್ಯ, ಗೊತ್ತಿರಲಿ, ಕರ್ನಾಟಕದ ರಾಜ್ಯಸಭಾ ಸದಸ್ಯ ನಿರ್ಮಲಾ ಸೀತಾರಾಮನ್. ಅಂದ್ರೆ ಈ 238 ಜನರಲ್ಲಿ ಒಬ್ರು ನಮ್ಮ MLAಗಳು ಓಟ್ ಹಾಕಿ ಕಳಿಸಿದ್ದಾರೆ, ನೆನ್ಪಿಟ್ಟು. ರೈಟ್, ನೆಕ್ಸ್ಟ್. ಸೊ ಹೀಗಾಗಿ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ಲೋಕಸಭಾ ಒಂದೇ ಆಗುತ್ತೆ. ಕ್ಷಮಾದಾನ ನೀಡುವ ರಾಷ್ಟ್ರಪತಿಯ ಅಧಿಕಾರವನ್ನ ಸಂವಿಧಾನದ ಈ ಮುಂದಿನ ಯಾವ ಅನುಚ್ಛೇದ ಒಳಗೊಂಡಿದೆ? ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, 72ನೇ ವಿಧಿ ನೋಡಿ. 72ನೇ ವಿಧಿ ರಾಷ್ಟ್ರಪತಿಗಳಿಗೆ ಕ್ಷಮಾದಾನವನ್ನು ನೀಡುವ ಅಧಿಕಾರ ಕೊಟ್ಟಿದೆ. ಈಗ ಸುಪ್ರೀಂ ಕೋರ್ಟ್ ಅಥವಾ ಯಾವುದೋ ಒಂದು ನ್ಯಾಯಾಲಯ ಒಬ್ಬ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಕೊಟ್ಟಾಗ ಸೊ ಅದನ್ನ ಕ್ಷಮಿಸುವಂತ ಅಧಿಕಾರ ರಾಷ್ಟ್ರಪತಿಗಳಿಗಿರುತ್ತೆ. ಯಾಕಂದ್ರೆ ನಮ್ಮ ದೇಶದ ಪ್ರಥಮ ಪ್ರಜೆ, ಅವ್ರಿಗೆ ಒಂದಿಷ್ಟು ಅಧಿಕಾರಗಳನ್ನ ನೀಡಲಾಗಿದೆ. ಯಾವ ವಿಧಿ ಅಡಿಯಲ್ಲಿ ಅಂದ್ರೆ 72ನೇ ವಿಧಿ, ನೆನ್ಪಿಟ್ಟು. ನೆಕ್ಸ್ಟ್, ಪ್ರಧಾನಮಂತ್ರಿಗಳ ನೇಮಕಕ್ಕೆ ಸಂಬಂಧಪಟ್ಟಂತ ವಿಧಿ ಯಾವುದು? ನೇಮಕಕ್ಕೆ ಸಂಬಂಧಪಟ್ಟಿರುವಂತಹ ವಿಧಿ 75 ನೋಡಿ. 74 ಏನ್ ಹೇಳೋದು ಗೊತ್ತಾ? 74 ಕೇಂದ್ರ ಮಂತ್ರಿಮಂಡಲದ ಬಗ್ಗೆ ಮಾತನಾಡುತ್ತೆ. 74ನೇ ವಿಧಿ ಕೇಂದ್ರ ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟಿದೆ. 75 ಪ್ರಧಾನಮಂತ್ರಿಗಳ ನೇಮಕಕ್ಕೆ ಸಂಬಂಧಪಟ್ಟಿದೆ, ನೆನ್ಪಿಟ್ಕೊಳ್ಳಿ. 75 ಪ್ರಧಾನಮಂತ್ರಿಗಳ ನೇಮಕ. ಆಮೇಲೆ ನೆಕ್ಸ್ಟ್ ಕ್ವಶನ್, ಈ ಕೇಂದ್ರ ಸಚಿವ ಸಂಪುಟ ಮತ್ತು ರಾಷ್ಟ್ರಪತಿಗಳ ಮಧ್ಯೆ ಪ್ರಧಾನಮಂತ್ರಿ ಒಂದು ಸೇತುವೆಯಾಗಿ ಕೆಲಸ ಮಾಡಬೇಕು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಕೇಂದ್ರ ಸಚಿವ ಸಂಪುಟ ಮತ್ತು ರಾಷ್ಟ್ರಪತಿಗಳ ಮಧ್ಯೆ ಪ್ರಧಾನಮಂತ್ರಿ ಒಂದು ಸೇತುವೆಯಾಗಿ ಕೆಲಸ ಮಾಡಬೇಕು ಅಂತ ಹೇಳುವಂತ ವಿಧಿ ಯಾವುದು? Prime Minister should act as a bridge between Council of Ministers and President. Prime Minister acts as a bridge between Council of Ministers and President. ಸೊ ರಾಷ್ಟ್ರಪತಿ ಮತ್ತು ಸಚಿವ ಸಂಪುಟದ ಮಧ್ಯೆ ಒಂದು ಸೇತುವೆಯಾಗಿ ಕೆಲಸ ಮಾಡೋದು ಯಾರು ಅಂದ್ರೆ ಪ್ರಧಾನಮಂತ್ರಿ. ಇದರ ಅರ್ಥ ಫಸ್ಟ್ ಉತ್ತರ ನೋಡಿ, 78ನೇ ವಿಧಿ. ಇದರ ಅರ್ಥ ಏನಪ್ಪಾ ಅಂದ್ರೆ, ಕೇಂದ್ರ ಸರ್ಕಾರದ ಕಾರ್ಯಗಳು, ಸಚಿವ ಸಂಪುಟ ಏನ್ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಏನೆಲ್ಲ ನಿರ್ಧಾರಗಳು ತಗೊಂತಾ ಇದೆ, ಅವೆಲ್ಲವನ್ನ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನು ಕೊಡಬೇಕು. ಮತ್ತು ರಾಷ್ಟ್ರಪತಿಗಳು ಏನಾದ್ರೂ ಸಲಹೆಗಳು ಕೊಟ್ರೆ ಅವುಗಳ ಮೇರೆಗೆ ಬಂದು ಸಚಿವ ಸಂಪುಟಿಗೆ ಹೇಳಿ ಆ ರಾಷ್ಟ್ರಪತಿಗಳು ಹೇಳಿರುವ ಸಲಹೆಗಳ ಮೇಲೆ ಕೆಲಸ ಮಾಡುವಂಥದ್ದು. ರೈಟ್. ಸೊ ಕೇಂದ್ರ ಏನ್ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದು ರಾಷ್ಟ್ರಪತಿಗಳಿಗೆ ಮಾಹಿತಿ ಕೊಡಬೇಕು. ಆಮೇಲೆ ರಾಷ್ಟ್ರಪತಿಗಳು ಕೆಲವೊಂದು ಸಲಹೆಗಳನ್ನು ಕೊಡ್ತಾರೆ, ಈ ತರ ಮಾಡಿ, ಆ ತರ ಮಾಡಿ ಅಂದಾಗ ಅದನ್ನು ಕೂಡ ಕೇಂದ್ರ ಸಚಿವ ಸಂಪುಟಕ್ಕೆ ಹೇಳಿ ಆ ಕೆಲಸ ಮಾಡಿಸೋದು. ಹೀಗಾಗಿ ಪ್ರಧಾನಮಂತ್ರಿ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಾರೆ ಅಂತ ನಾವು ನೋಡ್ತೇವೆ. 78ನೇ ವಿಧಿ. ನೆಕ್ಸ್ಟ್, ರಾಷ್ಟ್ರಪತಿಗಳ ಮಹಾಭಿಯೋಗಕ್ಕೆ ಸಂಬಂಧಪಟ್ಟಂತ ವಿಧಿ ಯಾವುದು? ಇಂಪೀಚ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇಂಪೀಚ್ಮೆಂಟ್. ಇದು ಫ್ರೀ ಹಿಟ್ ಕ್ವಶನ್. ಉಳಿದಿದ್ದು ಅದೊಂದೇ ಮಾಡಿದಾರೆ. 61 ಆರ್ಟಿಕಲ್ 61 61ನೇ ವಿಧಿ ರಾಷ್ಟ್ರಪತಿಗಳ ಮಹಾಭಿಯೋಗಕ್ಕೆ ಸಂಬಂಧಪಟ್ಟಿರುವಂತದ್ದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ಅಧಿಕಾರವು ರಾಜ್ಯಸಭೆಗೆ ವಿಶಿಷ್ಟವಾಗಿರುತ್ತದೆ ಅಥವಾ ವಿಶೇಷವಾಗಿರುತ್ತದೆ? ಇಲ್ಲಿ 4 ಆಯ್ಕೆಗಳಲ್ಲಿ ಒಂದು ಆಯ್ಕೆ ರಾಜ್ಯಸಭೆಗೆ ವಿಶೇಷ ಅಧಿಕಾರ, ಅದರ ಬಗ್ಗೆ ಮಾತನಾಡುತ್ತೆ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಅಖಿಲ ಭಾರತ ಸೇವೆಗಳ ಶಿಫಾರಸು ಮಾಡುವುದು ಅಂತ ನಾವು ನೋಡ್ತೇವೆ. ಅಖಿಲ ಭಾರತ ಸೇವೆಗಳು ನೋಡಿ, ರಾಜ್ಯಸಭೆಗೆ ಅಧಿಕಾರ ಬಹಳ ಕಮ್ಮಿ ಇದೆ. ಮೂರೇ ಮೂರು ವಿಷಯಗಳಲ್ಲಿ ಹೆಚ್ಚಿನ ಅಧಿಕಾರ ಅಥವಾ ವಿಶೇಷ ಅಧಿಕಾರ ಇದೆ. ಒಂದನೇದ್ದು ಏನಪ್ಪಾ ಅಂದ್ರೆ ಅಖಿಲ ಭಾರತ ಸೇವೆಗಳಿಗೆ ಶಿಫಾರಸು ಮಾಡಿದೆ. ಯಾಕಂದ್ರೆ ಈಗ ಭಾರತದಲ್ಲಿ ಪ್ರಸ್ತುತ 3 ಅಖಿಲ ಭಾರತ ಸೇವೆಗಳಿದೆ. ಆಲ್ ಇಂಡಿಯಾ ಸರ್ವಿಸಸ್ ಅಂತ ಕರಿತೀವಿ. ಒಂದು IAS, ಇನ್ನೊಂದು IPS, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ನೆಕ್ಸ್ಟ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಸೊ ಇವು ಮೂರೇ ಈಗ ಅಖಿಲ ಭಾರತ ಸೇವೆಗಳಿದೆ. ಮತ್ತೆ ಹೊಸದಾಗಿ ಯಾವ್ದಾರ ರಚನೆ ಮಾಡ್ಬೇಕು ಅಂದ್ರೆ, ಅಖಿಲ ಭಾರತ ಸೇವೆಗಳು ಮಾಡ್ಬೇಕಂದ್ರೆ ಅದು ಫಸ್ಟ್ ರಾಜ್ಯಸಭೆಯಲ್ಲೇ ಅದ್ರ ಬಗ್ಗೆ ಡಿಸ್ಕಷನ್ ಆಗಬೇಕು, ಅಲ್ಲೇ ಅನುಮೋದನೆ ಪಡ್ಕೋಬೇಕಾಗುತ್ತೆ. ಒಂದು. ಎರಡನೇದೇನಪ್ಪಾ ಅಂದ್ರೆ, ಈಗ ಕೆಲವೊಂದು ಬಾರಿ ರಾಜ್ಯ ಪಟ್ಟಿ ನಿಮ್ಗೆ ಗೊತ್ತಿದೆ, ನಮ್ಮ 8ನೇ ಅನುಸೂಚಿ, ರೈಟ್,
ಅಲ್ಲ, ಏಳನೇ ಅನುಸೂಚಿ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಮತ್ತು ಸಮವರ್ತ ಪಟ್ಟಿ ಬಗ್ಗೆ ಮಾತನಾಡುತ್ತೆ. ಸೊ ಕೇಂದ್ರ ಪಟ್ಟಿ ಅಂದ್ರೆ ಕೇಂದ್ರ ಸರ್ಕಾರ ಅಧಿಕಾರ ಹೊಂದಿರುತ್ತೆ, ರಾಜ್ಯ ಪಟ್ಟಿ ಅಂದ್ರೆ ರಾಜ್ಯ ಸರ್ಕಾರ ಅಧಿಕಾರ ಹೊಂದಿರುತ್ತೆ, ಸಮವರ್ತ ಪಟ್ಟಿ ಅಂದ್ರೆ ಇಬ್ರು ಅಧಿಕಾರ ಹೊಂದಿರ್ತಾರೆ. ಆದ್ರೂ ಕೂಡ ನಮ್ಮ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಕೇಂದ್ರ ಬಲಿಷ್ಠವಾಗಿರುವಂತಹ ಒಕ್ಕೂಟ ವ್ಯವಸ್ಥೆ ಇರುವುದರಿಂದ ಕೆಲವೊಂದು ಬಾರಿ ರಾಜ್ಯ ಪಟ್ಟಿ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ರಾಜ್ಯ ಪಟ್ಟಿಯ ಮೇಲೂ ಕೂಡ ಇವುಗಳ ವಿಷಯಗಳ ಮೇಲೂ ಕೂಡ ಕೇಂದ್ರ ಅಧಿಕಾರವನ್ನ ತಗೋಬಹುದು, ಅದ್ರ ಮೇಲೆ ಅಧಿಕಾರ ಚಲಾಯಿಸಬಹುದು. ಅದಕ್ಕೂ ಕೂಡ ಫಸ್ಟ್ ರಾಜ್ಯಸಭೆಯಲ್ಲಿ ಅನುಮೋದನೆ ಪಡ್ಕೋಬೇಕಾಗುತ್ತೆ. ರಾಜ್ಯ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಕಾಯ್ದೆ ಕಾನೂನುಗಳು ಮಾಡ್ಬೇಕಂದ್ರೆ ಅದು ಫಸ್ಟ್ ರಾಜ್ಯಸಭೆಯಲ್ಲಿ ಅನುಮೋದನೆ ಪಡ್ಕೋಬೇಕು. ಎರಡು. ನೆಕ್ಸ್ಟ್ ಮೂರನೇದು ಯಾವ್ದ್ರಿ? ಉಪರಾಷ್ಟ್ರಪತಿಗಳನ್ನ ತೆಗೆದು ಹಾಕ್ಬೇಕಾದ್ರೆ, ಉಪರಾಷ್ಟ್ರಪತಿ ಅಥವಾ ರಾಜ್ಯಸಭೆಯ ಸಭಾಪತಿಯನ್ನ ಅವರ ಸ್ಥಾನದಿಂದ ತೆಗೆದು ಹಾಕ್ಬೇಕಾದ್ರೆ ಅದು ಫಸ್ಟ್ ರಾಜ್ಯಸಭೆಯಲ್ಲಿ ಶುರು ಮಾಡ್ಕೋಬೇಕು, ರಾಜ್ಯಸಭೆಯಲ್ಲಿ ಅನುಮೋದನೆ ಪಡ್ಕೋಬೇಕಾಗುತ್ತೆ. ಸೊ ಈ ಮೂರೇ ಮೂರು ವಿಷಯಗಳಲ್ಲಿ ರಾಜ್ಯಸಭೆಗೆ ಹೆಚ್ಚಿನ ಅಧಿಕಾರ ಇರುತ್ತೆ, ವಿಶೇಷ ಅಧಿಕಾರ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಆನ್ಸರ್ ಬಿ. ಕಂಪನಿಯ ಡಿವೆಂಚರ್ ದಾರರೆಂದರೆ ಬಹಳ ಜನ ಇದು ನಮ್ದಲ್ರಿ ಸರ್ ಸಬ್ಜೆಕ್ಟ್ ಅಂದ್ಬಿಡ್ತಾನೆ, ಇದು ನಮ್ಗೆ ಸಂಬಂಧಪಟ್ಟಿಲ್ಲ ಅಂದ್ಬಿಡ್ತೀರಿ. ಉತ್ತರ ನೋಡಿ, ಸಾಲ ಕೊಟ್ಟವರಾಗುತ್ತೆ. ಸಾಲ ಕೊಟ್ಟವ್ರನ್ನ ಡಿವೆಂಚರ್ ಅಂತ ಕರೀತೀವಿ ನೋಡಿ. ಫಾರ್ ಎಕ್ಸಾಂಪಲ್ ಯಾರು ತಗೊಳ್ಳೋಣ ಇಲ್ಲಿ ಕ್ಲಾಸ್ ಅಲ್ಲಿ, ಯಾರು ತಗೊಳ್ಳೋಣ? ಸಂಜು ಒಂದು ಕಂಪನಿ, ಸಂಜು ಏನಾಗಬೇಕಾಗಿದೆ, ಈಗ ಒಂದು ಕಂಪನಿ ಸ್ಟಾರ್ಟ್ ಮಾಡ್ಬೇಕಾಗಿದೆ. ಓಕೆ, ಅವ್ರ ಹತ್ರ ಬೇಜಾನ್ ಟ್ಯಾಲೆಂಟ್ ಇದೆ, ಬಹಳ ಟ್ಯಾಲೆಂಟ್ ಇದೆ. ಈಗ ಅವರು ಎಲ್ಲೋ ಒಂದ್ ಕಡೆ ಸುಮ್ಮನೆ ಒಂದು ಕಂಪನಿ ಬೇರೆ ಕಂಪನಿಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಅದು ಖುಷಿ ಇಲ್ಲ. ನಾನು ಒಂದು ಕಂಪನಿ ಸ್ಟಾರ್ಟ್ ಮಾಡ್ಬೇಕು, ನಾನು ಓನರ್ ಆಗ್ಬೇಕು, ಬಹಳಷ್ಟು ಜನರಿಗೆ ಜಾಬ್ ಕೊಡ್ಬೇಕಂತ ಆಸೆ ಇದೆ, ಬಟ್ ಇವ್ರ ಹತ್ರ ದುಡ್ಡಿಲ್ಲ. ಸೊ ಇವರೇ ಸಂಪಾದನೆ ಮಾಡಿ, ಸಂಜು ಅವರೇ ಸ್ವತಃ ಸಂಪಾದನೆ ಮಾಡಿ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಸಂಪಾದನೆ ಮಾಡಿ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ 20 ವರ್ಷ ಬೇಕು. ಆಗವಲ್ಲ, ಹೋಗಲ್ಲ. ಅದ್ರಲ್ಲಿ ಒಬ್ಬನೇ ದುಡಿದು ಸ್ಟಾರ್ಟ್ ಮಾಡ್ತಿದ್ರೆ ಆಗಲ್ಲ. ಅದು ಹೆಂಗ್ ಸಾಧ್ಯ? ತಿಂಗಳ ನೀವು 1 ಲಕ್ಷ ರೂಪಾಯಿ ಸಂಬಳ ತಗೋತೀನಿ ಅಂದ್ರೂ ಕೂಡ 1 ಕೋಟಿ 2 ಕೋಟಿ ಸಂಪಾದನೆ ಮಾಡಿ ಎಷ್ಟು ವರ್ಷ ತಗೊಳುತ್ತೆ? ಹೀಗಾಗಿ ಈಗ ನಮ್ಮ ಬಿಸ್ನೆಸ್ ಅಲ್ಲಿ ಒಂದು ವ್ಯವಸ್ಥೆ ಇದೆ, ಏನಪ್ಪಾ ಅಂದ್ರೆ ಶೇರ್ ಮಾರ್ಕೆಟ್ ಅಂತಿದೆ. ಸೊ ಅಲ್ಲಿ ಏನ್ ಮಾಡ್ಬೋದು, ಸಂಜು ಏನ್ ಮಾಡ್ಬೋದಪ್ಪ ಅಂದ್ರೆ ಇವರಿಗೆ ಸಂಜು ಈಗ ನಾನೊಂದು ಕಂಪನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನಾನು ಸುಮ್ಮನೆ ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾನೊಂದು ಕಂಪನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನನಗೆ ಷೇರುದಾರರು ಮತ್ತು ಡಿಬೆಂಚರ್ಸ್, ಸಾಲ ಕೊಟ್ಟರು ಡಿಬೆಂಚರ್ಸ್ ಬೇಕು ಅಂತ ಇವರು ಹೇಳ್ತಾರೆ. ರೈಟ್. ಈಗ ಯಾರಪ್ಪ ಅಂದ್ರೆ ಇಲ್ಲಿ ಬಸ್ಸು ಕ್ಲಾಸಲ್ಲಿ ಬಸ್ಸು ಇದ್ದಾರೆ. ಸೊ ಬಸ್ಸು ಷೇರುದಾರರಾಗ್ತಾರೆ. ಫಾರ್ ಎಕ್ಸಾಂಪಲ್ ಈಗ 1 ಕೋಟಿ ರೂಪಾಯಿ ದುಡ್ಡು ಬೇಕಾಗಿದೆ ಸಂಜುಗೆ. ಇವ್ರು ಏನ್ ಮಾಡ್ತಾರೆ, ಬಸ್ಸು ನಾನು 20 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ. ನಾನು 20 ಲಕ್ಷ ಕೊಡ್ತೀನಿ ಅಂದ್ರೆ 20%, 1 ಕೋಟಿಲಿ 20 ಲಕ್ಷ ಅಂದ್ರೆ 20% ಶೇರ್. ನಾಳೆ ಕಂಪನಿಗೆ ಬಂದ ಲಾಭದಲ್ಲಿ 20% ಬಸ್ಸು ಕೊಡ್ಬೇಕು. ಬಂದ ಲಾಭದಲ್ಲಿ ಅವ್ರದ್ದು ಎಷ್ಟು ಶೇರ್ ಇರುತ್ತೋ ಅಷ್ಟು ದುಡ್ಡು ಕೊಡ್ಬೇಕು. ಈ ಕಡೆ ಮತ್ತೊಬ್ರು ಯಾರಪ್ಪ ಅಂದ್ರೆ ಈ ಕಡೆ ಯಾರಪ್ಪ ಅಂದ್ರೆ ಮಂಜುನಾಥ್ ಅವ್ರು ಏನ್ ಮಾಡ್ತಾರೆ, ನಾ ರಿಸ್ಕ್ ತೊಳಕ್ ರೆಡಿ ಇಲ್ಲ ಅಂತ. ಸಂಜುನ್ ಮೇಲೆ ನಂಬಿಕೆನೇ ಇಲ್ಲ, ಅವ್ನು ಲಾಭ ಮಾಡ್ತಾನೋ ನಷ್ಟ ಮಾಡ್ತಾನೋ ಗೊತ್ತಿಲ್ಲ. ನಾ 20 ಲಕ್ಷ ರೂಪಾಯಿ ಸಾಲ ಕೊಡೋ, ನನಗೆ ವರ್ಷಿಗೆ ಇಷ್ಟು ಬಡ್ಡಿ ಕಟ್ಟಷ್ಟೆ, ನಾ ಷೇರುದಾರ ಆಗಲ್ಲ. ಕಂಪ್ನಿ ಲಾಸರೆ ಮಾಡ್ಕೋ, ಕಂಪ್ನಿ ಲಾಭರೆ ಮಾಡ್ಕೋ, ನನಗೆ ಸಂಬಂಧ ಇಲ್ಲ. ನನಗ ವರ್ಷಿಗೆ ಇಷ್ಟು ಬಡ್ಡಿ ಬೇಕು, ಎಷ್ಟು ಪರ್ಸೆಂಟೇಜ್ ಬಡ್ಡಿ ಬೇಕು. ಅರ್ಥ ಆಯ್ತಾ? ಸೊ 2 ತರ ವ್ಯವಸ್ಥೆ ಇರುತ್ತೆ. ಒಂದು ಷೇರುದಾರರ ವ್ಯವಸ್ಥೆ ಇರುತ್ತೆ. ಷೇರುದಾರರಲ್ಲಿ ಮತ್ತೆ ಬಹಳ ಇದೆ, ಪ್ರಿಫರೆನ್ಸ್ ಶೇರು, ಡೆಫರ್ಡ್ ಶೇರು, ಇಕ್ವಿಟಿ ಶೇರು ಬಹಳ ಇದೆ, ಮತ್ತೆ ಬಹಳ ಡೆಪ್ತ್ ಬೇಡ. ಸೊ ಷೇರುದಾರರಲ್ಲಿ ಮತ್ತೆ ವ್ಯವಸ್ಥೆ ಇದೆ. ಡಿಬೆಂಚರ್ಸ್ ಅಲ್ಲೂ ಮತ್ತೆ ಬೇರೆ ಬೇರೆ ವೆರೈಟಿಗಳಿದೆ. ಸೊ ಬೇರೆ ಬೇರೆ ವೆರೈಟಿಗಳಿರುತ್ತೆ. ನೀವು ಅಂಗಡಿ ಜ್ಯೂಸ್ ಕೂಡ ಹೋಗಿರ್ತೀರಾ, ಒಂದೇ ಜ್ಯೂಸ್ ಇರ್ತೈತೆ ಇಲ್ಲಿ. ಆಪಲ್ ಜ್ಯೂಸ್ ಇರ್ತೈತಿ, ಆಪಲ್ ಅಲ್ಲಿ ಮತ್ತೆ ಮಿಲ್ಕ್ ಶೇಕ್ ಇರ್ತೈತಿ, ಬನಾನಾ ಸುಡುಗಾಡ ಅದು ಜ್ಯೂಸ್ಗಳು ಎಷ್ಟು ಹೋದ್ರ ಹೇಳಕ್ ಬರಲ್ಲ. ಮತ್ತೆ ಗೋವಾಕ್ ಹೋದ್ರ ಅಲ್ಲೊಂದಿಷ್ಟು ಜ್ಯೂಸ್ ಅದಾವ, ಗೋವಾ ಜ್ಯೂಸ್ ಸಪ್ರೇಟ್, 1 2 ಲೆಕ್ಕ ಇಲ್ಲ. ಸೊ ಹಾಗಾಗಿ ಇಲ್ಲಿ ಷೇರುಗಳಲ್ಲೂ ವೆರೈಟಿ ಷೇರುಗಳಿದೆ, ಡಿಬೆಂಚರ್ಸ್ ಅಲ್ಲಿ ಕೂಡ ವೆರೈಟಿ ಇದೆ. ಸೊ ಬಟ್ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ. ಸೊ ಕಂಪನಿಯ ಡಿಬೆಂಚರ್ ದಾರರು ಅಂದ್ರೆ ಸಾಲ ಕೊಟ್ಟವರು. ಇಲ್ಲಿ ಮಂಜುನಾಥ್ ಡಿಬೆಂಚರ್, ಇವ್ರು ಸಾಲ ಕೊಟ್ಟಿದ್ದಾರೆ, ಅವ್ರಿಗೆ ಬಡ್ಡಿ ಕಟ್ಟಬೇಕಷ್ಟೇ. ನೀವು ಲಾಭ ನಷ್ಟ ಸಂಬಂಧಪಡೋದು. ಅರ್ಥ ಆದ್ರೆ ತಮ್ಸಪ್ ಕೊಡಿ ಸರ್, ಕ್ಲಿಯರ್ ಆಯ್ತು ಅನ್ನೋರು ತಮ್ಸಪ್ ಕೊಡಿ. ಎಸ್, ಓಕೆ. ಭಾರತದ ರಾಷ್ಟ್ರಪತಿ ಇವರಿಂದ ಚುನಾಯಿಸಲ್ಪಡುತ್ತಾರೆ. ನೀವು ಯಾಕೆ ಗೋವಾ? ಸೊ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ಡಿ ಆನ್ಸರ್ ಆಗುತ್ತೆ. ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ನೋಡಿ, ರಾಷ್ಟ್ರಪತಿಗೆ ಒಂದು ಎಲೆಕ್ಟ್ರೋಲ್ ಕಾಲೇಜ್ ಅಂತಿದೆ. ಎಲೆಕ್ಟ್ರೋಲ್ ಕಾಲೇಜ್ ಯಾರ್ಯಾರು ಮತ ಹಾಕ್ತಾರೆ, ಯಾಕಂದ್ರೆ ರಾಷ್ಟ್ರಪತಿಗೆ ನೇರ ಚುನಾವಣೆ ಆಗಲ್ಲ ನಮ್ಮ ದೇಶದಲ್ಲಿ, ನಿಮ್ಗೆ ಗೊತ್ತಿದೆ. ರಾಷ್ಟ್ರಪತಿ ಚುನಾವಣೆ ಇಂಡೈರೆಕ್ಟ್, ಪರೋಕ್ಷ ಚುನಾವಣೆ ಆಗುತ್ತೆ. ಅಂದ್ರೆ ನಮ್ಮಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಅವರಿಗೆ ಓಟ್ ಹಾಕ್ತಾರೆ, ಅಂದ್ರೆ MLA MP ಅಂತ ಅರ್ಥ. ಸೊ ಈಗ ಇವರ ಒಂದು ಚುನಾವಣೆಯಲ್ಲಿ ಭಾಗವಹಿಸೋರು, ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸೋರು ಯಾರಪ್ಪ ಅಂದ್ರೆ ಒಂದು ಲೋಕಸಭಾ ಚುನಾಯಿತ ಸದಸ್ಯರು, ಅಂದ್ರೆ
ಲೋಕಸಭೆಯ ಚುನಾಯಿತ ಸದಸ್ಯರು. ನೆಕ್ಸ್ಟ್ ರಾಜ್ಯಸಭೆಯ ಚುನಾಯಿತ ಸದಸ್ಯರು. ರಾಜ್ಯಸಭೆಯ ಚುನಾಯಿತ ಸದಸ್ಯರು ಅಲ್ಲಿ ಯಾರಾದ್ರೂ ನಾಮಕರಣಗೊಂಡಿರುವಂತ ಸದಸ್ಯರಿದ್ರೆ ಅವ್ರು ಬರಲ್ಲ, ಯಾಕಂದ್ರೆ ಅಲ್ಲಿ ನಾಮಕರಣಗೊಂಡಿದ್ರು ರಾಷ್ಟ್ರಪತಿಗಳನ್ನೇ ನಾಮಕರಣಗೊಂಡಿರ್ತಾರೆ. ಸೊ ಹೀಗಾಗಿ ಅವರ ಚುನಾವಣೆಯಲ್ಲಿ ಭಾಗವಹಿಸಂಗಿಲ್ಲ. ನೀವು ದೂರ ಇರಪ್ಪ ಅಂತಾರೆ, ಯಾಕಂದ್ರೆ ನೀವು ಅವರಿಂದನೇ ನಾಮಕರಣಗೊಂಡು ನೀವು ಅವರಿಗೆ ಓಟ್ ಹಾಕ್ತಿ, ಇಲ್ಲಿ ಏನಾಗುತ್ತೆ ಬಯಾಸ್ಡ್ ಆಗುತ್ತೆ. ಸೊ ಬಯಾಸ್ಡ್ ಆಗುವುದರಿಂದ ಬೇಡ, ನೀನು ದೂರ ಇರು. ಸೊ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಯಾರಾದ್ರೂ ನಾಮಕರಣಗೊಂಡಿರುವಂತಹ ಸದಸ್ಯರಿದ್ದಾರೆ ಅವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. ಹೀಗಾಗಿ ಲೋಕಸಭಾ ಚುನಾಯಿತ ಸದಸ್ಯರು, ರಾಜ್ಯಸಭಾ. ಆಕ್ಚುಲಿ ಈಗ ಲೋಕಸಭಾ ಸದಸ್ಯರಂದ್ರೆ ಸಾಕಿ, ಯಾಕಂದ್ರೆ ಈಗ ಲೋಕಸಭೆಯಲ್ಲಿ ಈಗ ನಾಮ ನಿರ್ದೇಶಿತ ಸದಸ್ಯರು ತೆಗೆದ್ಬಿಟ್ಟಾರೆ. ಈಗ ಆಂಗ್ಲೋ ಇಂಡಿಯನ್ಸ್ ತೆಗೆದಾರೆ, ಗೊತ್ತಾ ನಿಮಗೆ? 104ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ಈಗ ಆಂಗ್ಲೋ ಇಂಡಿಯನ್ಸ್ ಅನ್ನ ಈಗ ಲೋಕಸಭೆಗೆ ನೇಮಕ ಮಾಡುವುದಿಲ್ಲ. ಹೀಗಾಗಿ ಲೋಕಸಭಾ ಸದಸ್ಯರಂದ್ರು ಓಕೆ, ಲೋಕಸಭಾ ಚುನಾಯಿತ ಸದಸ್ಯರಂದ್ರು ಓಕೆ. ಆದ್ರೆ ರಾಜ್ಯಸಭೆಯ ಚುನಾಯಿತ ಸದಸ್ಯರಂದ್ರೆ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ರಾಜ್ಯಸಭೆಯ ಚುನಾಯಿತ ಸದಸ್ಯರು ಅನ್ನೋದು ಶಬ್ದ ಬರಲೇಬೇಕಿಲ್ಲಿ, ಯಾಕಂದ್ರೆ ರಾಜ್ಯಸಭೆಯಲ್ಲಿ 12 ಜನ ರಾಷ್ಟ್ರಪತಿಗಳನ್ನ ನೇಮಕಗೊಳ್ಳುತ್ತಾರೆ, ಅವರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವಾಗಿಲ್ಲ. ಅದೇ ತರ ಮತ್ತೆ ಆಯಾ ರಾಜ್ಯಗಳಿಂದ ಎಂಎಲ್ಎಗಳು ಕೂಡ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಸರ್ ವಾಟ್ ಅಬೌಟ್ ಎಂಎಲ್ಸಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ವಿಧಾನ ಪರಿಷತ್ತಿನ ಸದಸ್ಯರಿಗೆ ಅವಕಾಶ ಇಲ್ವೇ ಇಲ್ಲ. ಸರಿಯಪ್ಪ, ಯಾಕಂದ್ರೆ ಸೊ ಚುನಾವಣಾ ಆಯೋಗ ಏನ್ ಹೇಳಿದೆ ಗೊತ್ತಾ? ಕೇಂದ್ರ ಚುನಾವಣಾ ಆಯೋಗ ಏನ್ ಹೇಳಿದೆ ಅಂದ್ರೆ, ಇವರನ್ನ ನಾವು ಯಾಕೆ ಇವರಿಗೆ ಮತದಾನ ಮಾಡುವ ಅಧಿಕಾರ ಕೊಟ್ಟಿಲ್ಲ ಅಂದ್ರೆ, ಬರೀ 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ. 6 ರಾಜ್ಯಗಳಲ್ಲಿ, ಒಂದು ಕರ್ನಾಟಕ, ಇನ್ನೊಂದು ತೆಲಂಗಾಣ, ಇನ್ನೊಂದು AP ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ MH, ನೆಕ್ಸ್ಟ್ UP, ನೆಕ್ಸ್ಟ್ ಬಿಹಾರ್. ಸೊ ಈ 6 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ. ಸೊ ಇದನ್ನ ನೀವು 28 ರಾಜ್ಯಗಳಲ್ಲಿ ಮಾಡಿ. 28 ರಾಜ್ಯಗಳಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಿದ್ರೆ ಆವಾಗ ಮಾತ್ರ ಅವರಿಗೆ ನಾವು ರಾಷ್ಟ್ರಪತಿ ಚುನಾವಣೆಯಲ್ಲಿ ಅವಕಾಶ ಕೊಡ್ತೇವೆ. ಬರೀ 6, 4, 10 ಅವೆಲ್ಲ ನಡೆಯಲ್ಲ, ಅವೆಲ್ಲ ಕನ್ಫ್ಯೂಸ್ ಆಗುತ್ತೆ, ಬಹಳಷ್ಟು ಗೊಂದಲಕ್ಕೀಡಾಗುತ್ತೆ. ಹೀಗಾಗಿ 6 ರಾಜ್ಯ, 5 ರಾಜ್ಯ, 4 ರಾಜ್ಯದಲ್ಲಿ ವಿಧಾನ ಪರಿಷತ್ ಸದಸ್ಯರಿದ್ರೆ ನಾವು ಅದನ್ನ ಪರಿಗಣಿಸುವುದಿಲ್ಲ ಅಂತೇಳಿ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ. ಯಾಕಂದ್ರೆ ರಾಷ್ಟ್ರಪತಿ ಚುನಾವಣೆ ಕೇಂದ್ರ ಚುನಾವಣಾ ಆಯೋಗ ಮಾಡುತ್ತೆ. ಹೀಗಾಗಿ ನೀವು ಎಲ್ಲಾ ರಾಜ್ಯಗಳಲ್ಲಿ ಮಾಡಿದ್ದೇ ಆದಲ್ಲಿ ಆವಾಗ ನಾವು ಮುಂದಿನ ದಿನಗಳಲ್ಲಿ ಪರಿಗಣಿಸ್ತೀವಿ ಅಂತ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ. ಈಗ ಗೊಂದಲಗಳಾಗುತ್ತೆ, ನಾವು ತಗೊಳ್ಳಲ್ಲ ಅಂತ ಹೇಳಿದೆ. ರೈಟ್. ಭಾರತದ ಆರ್ದ್ರತೆಗೆ ಗಂಡಾಂತರ ಒದಗಿದಾಗ ರಾಷ್ಟ್ರಪತಿಯವರು ಈ ಅನುಚ್ಛೇದದ ಅನ್ವಯ ತುರ್ತು ಪರಿಸ್ಥಿತಿ ಘೋಷಿಸಬಹುದು. ಓಕೆ ವಿಜಯ್ ಕುಮಾರ್. ಆರ್ಥಿಕ ಭದ್ರತೆಗೆ ಗಂಡಾಂತರ ಒದಗಿದಾಗ ರಾಷ್ಟ್ರಪತಿಯವರು ಈ ಅನುಚ್ಛೇದದ ಅನ್ವಯ ತುರ್ತು ಪರಿಸ್ಥಿತಿ ಘೋಷಿಸಬಹುದು ಅಂತ ಪ್ರಶ್ನೆ ಇದೆ. ಪೋಲ್ ಕೊಟ್ಟಿನ ಆನ್ಸರ್ ಮಾಡಿ. ಮಾಂತಮ್ಮವ್ರು ಕೊಟ್ಟಿ ನೋಡ್ರಿ. ಎಸ್, ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ. 360ನೇ ವಿಧಿ ಆಗುತ್ತೆ. 360ನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿ ಬಗ್ಗೆ ಮಾತನಾಡುತ್ತೆ. ಅಂದ್ರೆ ದೇಶದ ಅರ್ಥವ್ಯವಸ್ಥೆ ಪೂರ್ತಿ ಹದಗೆಟ್ಟಾಗ ಅಂತ ಸಂದರ್ಭದಲ್ಲಿ ಘೋಷಣೆ ಮಾಡ್ಬೇಕಾಗುತ್ತೆ. ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ, ಹಣಕಾಸು ತುರ್ತು ಪರಿಸ್ಥಿತಿ ಇಲ್ಲಿವರೆಗೂ ಕರೆದಿಲ್ಲ. ಇಲ್ಲಿವರೆಗೂ ಒಂದ್ಸಲನೂ ಘೋಷಣೆ ಮಾಡಿಲ್ಲ. ಯಾಕಂದ್ರೆ ಬಹಳಷ್ಟು ಸಲ ನಾವು ಸಂಕಷ್ಟ ಎದುರಿಸಿವಿ. 1962 ಚೀನಾ ಜೊತೆ ಯುದ್ಧ ಮಾಡಿದಾಗ ನಮ್ಮ ದೇಶದ ಅರ್ಥವ್ಯವಸ್ಥೆ ಅಧೋಗತಿಗೆ ಹೋಗಿತ್ತು. ನೆಕ್ಸ್ಟ್ 1975 ಆಂತರಿಕ ತುರ್ತು ಪರಿಸ್ಥಿತಿಯಲ್ಲಿ ಜನರಿಗೆ ಊಟಕ್ಕೂ ಗತಿ ಇರಲಿಲ್ಲ. ನೆಕ್ಸ್ಟ್ 1991 ಅಲ್ಲಿ LPG ಮಾಡ್ತೀವಲ್ಲ, ಅದಕ್ಕಿಂತ ಮುಂಚೆ ಬಹಳಷ್ಟು ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಹೋಗಿತ್ತು. ಆದ್ರೂ ಕೂಡ ನಾವು ಮಾಡಿಲ್ಲ. ಯಾಕಂದ್ರೆ ಇದೇನಾಗತ್ತೆ ಗೊತ್ತಾ, ಇದನ್ನ ಘೋಷಣೆ ಮಾಡೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನ ನಾವೇ ಎಕ್ಸ್ಪೋಸ್ ಮಾಡ್ಕೊಂಡಾಗಿ, ನಮ್ಮನ್ನ ನಾವೇ ನಾವು ಪೂರ್ತಿ ಬಿಕಾರಿಯಾಗಿ ಒಂದು ತೋರಿಸ್ಕೊಟ್ಟಂಗಾಗುತ್ತೆ. ಹೀಗಾಗಿ ಸೊ ಅದನ್ನ ಮಾಡಲ್ಲ. ಮುಂದಿನ ಭವಿಷ್ಯದಲ್ಲೂ ಆರ್ಥಿಕ ತುರ್ತು ಪರಿಸ್ಥಿತಿ ಹೇರಲ್ಲ ಅನ್ಸುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ದೇಶದ ಮರ್ಯಾದೆಗೆ ಕುತ್ತು ಬರುತ್ತೆ. ಬಹಳಷ್ಟು ಇನ್ವೆಸ್ಟ್ಮೆಂಟ್ ಬರಲ್ಲ, ಹೂಡಿಕೆ ಬರುವುದಿಲ್ಲ. ಸೊ ಬಹಳಷ್ಟು ಜನ ದೂರ ಸರಿದು ಬಿಡ್ತಾರೆ. ಹಂಗಾಗ್ಬಾರ್ದು. ಏನೇ ಸಮಸ್ಯೆ ಇದ್ರು ಕೂಡ ನಮ್ಮ ದೇಶದಲ್ಲಿ ಎಲ್ಲ ಚೆನ್ನಾಗಿದೆ, ಎಲ್ಲ ಒಳ್ಳೇದಾಗಿದೆ ಅಂತ ಹೇಳ್ಕೊಂತ ಹೋಗೋದು ಅಷ್ಟೇ. ರೈಟ್. ನೆಕ್ಸ್ಟ್, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತ ವಿಧಿ ಯಾವುದು? ಆನ್ಸರ್ ಮಾಡಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಎಸ್, ಬಹಳ ಜನ ಕರೆಕ್ಟ್ ಆನ್ಸರ್ ಮಾಡಿದೀರಾ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತ ವಿಧಿ ಯಾವ್ದಪ್ಪ ಅಂದ್ರೆ 352ನೇ ವಿಧಿ ನೋಡಿ, 352. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್, ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಪಟ್ಟ ವಿಧಿ. ಶಬಾಷ್. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್, ಹಣಕಾಸು ಆಯೋಗ. ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತಹ ವಿಧಿ ಯಾವುದು?
ಫೈನಾನ್ಸ್ ಕಮಿಷನ್, ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತ ವಿಧಿ. ಇದು ಫ್ರೀ ಹಿಟ್ ಕ್ವಶನ್, ಯಾಕಂದ್ರೆ ಉಳಿದಿದ್ದು ಇದೊಂದೇ. ಸೊ 280 280ನೇ ವಿಧಿ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಿದೆ, ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ಪ್ರಧಾನಮಂತ್ರಿ ಯಾರಿಂದ ನೇಮಕರಾಗುತ್ತಾರೆ? ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಪ್ರೈಮಾ ಫೇಸಿಯ ಮೇಲ್ನೋಟಕ್ಕೆ ಪ್ರಧಾನಮಂತ್ರಿಯನ್ನ ನೇಮಕ ಮಾಡುವವರು ಯಾರು? ನಿಮಗೆ ಟಿವಿ ಎಲ್ಲ ನೋಡ್ತಿರಲ್ಲ, ಸೊ ಟಿವಿಯಾಗೆಲ್ಲ ನೋಡ್ಬೇಕಾದ್ರೆ ಅವರನ್ನ ಯಾರು ನೇಮಕ ಮಾಡ್ತಿರ್ತಾರೆ? ಊರಾಗ ಏನ್ರಿ ಅವ, ಈಗ ಯಾರು ತಗೊಳ್ಳೋಣ, ಮಲ್ಲಿಕಾರ್ಜುನ್ ತಗೊಳ್ಳೋಣ. ಮಲ್ಲಿಕಾರ್ಜುನ್ ತಗೊಂಡ್ ಬಂದು ಏನ್ ಮಾಡ್ತಾರೆ, ಹೊರಗೆ ಬಂದು ತಗೊಳಪ್ಪ ಎಷ್ಟು ದುಡ್ಡು ತಗೋ ಅಂತ ಹೊರಗೆ ಬಂದು ವ್ಯವಹಾರ ಮಾಡಾಕತ್ತಾರೆ. ಅದು ಮೇಲ್ನೋಟಕ್ಕೆ. ಒಳಗ ಅವ್ರ ಹೆಂಡತಿ ಕೊಟ್ಟು ಕಳ್ಸಿರ್ತಾರೆ, ಇಷ್ಟೇ ಒಯ್ದು ಕೊಡ್ರೆ ಮತ್ತೆ ಹೆಚ್ಚು ಕೊಟ್ರೆ ನಡೆಯಲ್ಲ. ಒಳಗೆ ಹೇಳಿದವ್ರು ಯಾರಲ್ಲಿ? ಅವ್ರ ಹೆಂಡತಿ. ಇಷ್ಟೇ ದುಡ್ಡು ಕೊಡ್ಬೇಕು, ನೀವು ಹೆಚ್ಚು ಕೊಡಂಗಿಲ್ಲ. ಒಳಗೆಲ್ಲ ಪೂರ್ತಿ ಫಿಟ್ಟಿಂಗ್ ಇರ್ತೈತಿ. ಆದ್ರೆ ಇಲ್ಲಿ ಬಂದು ರೊಕ್ಕ ಕೊಡೋರು ಯಾರು? ಹೊರಗೆ ಬರೋರು ಯಾರು? ಮಲ್ಲಿಕಾರ್ಜುನ್. ಹಾಗೆ. ಸೊ ಇಲ್ಲಿ ಪ್ರೈಮಾ ಫೇಸಿಯ ಮೇಲ್ನೋಟಕ್ಕೆ ಕಾಣುವಂಥದ್ದು ಯಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು. ಆದ್ರೆ ಪ್ರಧಾನಮಂತ್ರಿನ ಆಯಾ ಪಕ್ಷಗಳು ಅಲ್ಲಿ ಅವ್ರು ನಿರ್ಧಾರ ಮಾಡ್ತಾರೆ. ಪಕ್ಷಗಳ ಒಳಗಡೆ ಬೇರೆ ಇರುತ್ತೆ. ಸೊ ಒಟ್ಟಿನಲ್ಲಿ ರಾಷ್ಟ್ರಪತಿ ಹೆಂಗಪ್ಪ ಅಂದ್ರೆ ಉತ್ಸವ ಮೂರ್ತಿ, ಎಲ್ಲ ಕಡೆ ಅವ್ರ ಮುಖ ಕಾಣತೈತಿ, ಆದ್ರೆ ಅವ್ರಿಗೆ ಯಾವ್ದು ಸ್ವಂತ ಅಧಿಕಾರ ಇಲ್ಲ, ಯಾವುದು ಸ್ವಂತ ಅಧಿಕಾರ ಇರುವುದಿಲ್ಲ, ನೆನ್ಪಿಟ್ಕೊಳ್ಳಿ. ಭಾರತದ ಬಿಲ್ ಗೇಟ್ಸ್ ಎಂದೇ ಖ್ಯಾತರಾಗಿ ಇರುವವರು ಯಾರು? ಪ್ರೊಫೆಸರ್ ಬಹಳ ಅನುಭವ ಐತಾ? ಹೈಕಮಾಂಡ್ ಮನೆ ಏನೋ ಸ್ಟೇಟಸ್ 23% ಕರೆಕ್ಟ್ ಉತ್ತರ ಕೊಟ್ಟಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ಅಜೀಂ ಪ್ರೇಮ್ಜಿ. ಯಾಕಂದ್ರೆ ಬಿಲ್ ಗೇಟ್ಸ್ ಕೂಡ ಒಬ್ಬ ದೊಡ್ಡ ಉದ್ಯಮಿ, ಅಜೀಂ ಪ್ರೇಮ್ಜಿ ಕೂಡ ಒಬ್ಬ ದೊಡ್ಡ ಉದ್ಯಮಿ, ಆಂಟ್ರಪ್ರಿನರ್ಸ್. ಅವರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಗಳಿದೆ. ಆಮೇಲೆ ಬಿಲ್ ಗೇಟ್ಸ್ ಕೂಡ ಬಹಳಷ್ಟು ದಾನ ಮಾಡ್ತಾರೆ, ಬಹಳಷ್ಟು ಚಾರಿಟಿ ಅಂತ ಕರೀತೀವಿ, ಚಾರಿಟಿ. ಓಕೆ, ಸೊ ಬಹಳಷ್ಟು ದಾನ ಮಾಡ್ತಾರೆ. ಹಾಗೆ ಅಜೀಂ ಪ್ರೇಮ್ಜಿ ಕೂಡ ಅನ್ನಾಹುತಿ ಬಹಳ ಸರಳ ವ್ಯಕ್ತಿ, ಬಹಳ ಅಂದ್ರೆ ಬಹಳ ಸರಳ ವ್ಯಕ್ತಿ. ಅವರೆಲ್ಲ ನಾವು ಆದರ್ಶಪ್ರಾಯವಾಗಿ ಇಟ್ಕೋಬೇಕು. ನಾರಾಯಣ ಮೂರ್ತಿ, ಅಜೀಂ ಪ್ರೇಮ್ಜಿ, ಸುಧಾಮೂರ್ತಿ, ರತನ್ ಟಾಟಾ, ಬೆಂಕಿ ಮನುಷ್ಯ, ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಇವರೆಲ್ಲ ಏನ್ರಿ, ಅದಾನಿ ಅಂಬಾನಿ ಎಲ್ಲ ಏನಂತಿದಾರೆ, ನಾ ಅಷ್ಟು ಸಂಪಾದನೆ ಮಾಡೀನಿ, ಇಷ್ಟು ಸಂಪಾದನೆ ಮಾಡಿ ಹಾರಾಡ್ತಾರ. ಕಿಸ್ಬಾಯಿ, ನೀವ್ ಏನ್ ಸಂಪಾದನೆ ಮಾಡಿಲ್ಲ ಅಷ್ಟು ದಾನ ಮಾಡ್ಯಾನ. ಟಾಟಾ ಅಷ್ಟು ದಾನ ಮಾಡ್ಯಾರ, ಗೊತ್ತಾಯ್ತಲ್ರಿ? ಕ್ಯಾಬಿನೆಟ್ ಅಥವಾ ಸಚಿವ ಸಂಪುಟ ಎಂಬುದು ಬಹಳ ಜನ ಮಿಸ್ಟೇಕ್ ಮಾಡಿದಿರ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ಮಂತ್ರಿ ಮಂಡಲಕ್ಕಿಂತ ಸಣ್ಣದಾದ ಕೂಟ. ಆನ್ಸರ್ ಏ ಆಗುತ್ತೆ. ಬಹಳ ಜನ ಡಿ ಹಾಕಿದಾರ. ಡಿ ನೋಡೋಣ ಫಸ್ಟ್. ಸಚಿವ ಸಂಪುಟ ಮತ್ತು ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ. ಸೊ ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿ ಇಲ್ಲಿ ಯಾಕೆ ಬರ್ತಾನೆ? ಯಾರು ಲೋಕಸಭಾ ಪ್ರಧಾನ ಕಾರ್ಯದರ್ಶಿ? ಸಚಿವ ಸಂಪುಟಕ್ಕೆ ಸಂಬಂಧನೇ ಪಡ. ಮಂತ್ರಿ ಮಂಡಲಕ್ಕಿಂತ ಸಣ್ಣದಾದ ಕೂಟ. ಈಗ ನೋಡಿ, ಕೇಂದ್ರದಲ್ಲಿ ಸುಮಾರು 83-84 ಜನ ಮಂತ್ರಿಗಳಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಸುಮಾರು 83-84 ಅಂದ್ರೆ ಲೋಕಸಭಾದ 15% ಮೀರುವಾಗಿಲ್ಲ. ಲೋಕಸಭಾ ಸದಸ್ಯರ 15% ಮೀರುವಾಗಿಲ್ಲ ಅಂದ್ರೆ 84-85 ಜನ ಇದ್ದಾರೆ. ಇದರಲ್ಲಿ ಕ್ಯಾಬಿನೆಟ್ ಅಥವಾ ಸಚಿವ ಸಂಪುಟ ಎಷ್ಟು ಜನ ಇರ್ತಾರೆ ಅಂದ್ರೆ ಒಂದು 10-12 ಜನ ಇರ್ತಾರೆ ಅಷ್ಟೇ. ಮುಖ್ಯವಾಗಿ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್, ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್, ಗೃಹ ಮಂತ್ರಿ ಅಮಿತ್ ಶಾ, ರೈಲ್ವೆ ಮಂತ್ರಿ ಅಶ್ವಿನಿ, ಯಾರ ಪೂರ್ತಿ ಹೆಸರು ಏನ್ರಿ ಅವ್ರ ಹೆಸರು? ಮೊನ್ನೆ ಅವ್ರ ಬಗ್ಗೆ ಮಾತಾಡಿ ನಾನು. ರೈಲ್ವೆ ಮಂತ್ರಿ ಅನ್ನಾಹುತ ಮಂತ್ರಿ ಅವರಿಗೆ ಅಶ್ವಿನಿ. ವೈಷ್ಣವ್ ಅಶ್ವಿನಿ ಅನ್ನಾಹುತ ಕ್ಯಾಂಡಿಡೇಟ್, ಅವ್ರ ಬಗ್ಗೆ ತಿಳ್ಕೊಡಿ. ವೈಷ್ಣವ್ ಅಶ್ವಿನಿ ಬಗ್ಗೆ ತಿಳ್ಕೊಡಿ. ಅವರು IAS ಪಾಸ್ ಮಾಡಿದ್ರು, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಎಂಟರ್ಪ್ರಿನರ್ ಆಗಿದ್ರು, IIT ಸ್ಟೂಡೆಂಟು, ಅನ್ನಾಹುತ ಡಿಗ್ರಿ ಇದೆ. ಸದ್ಯ ಕೇಂದ್ರದಲ್ಲಿಯೇ ಜಯಶಂಕರ್, ನಮ್ಮ ದೇಶದ ವಿದೇಶಾಂಗ ಮಂತ್ರಿ ಜಯಶಂಕರ್ ಅನ್ನಾಹುತ ಕ್ಯಾಂಡಿಡೇಟ್. ಎರಡನೇದು ಯಾರಪ್ಪ ಅಂದ್ರೆ ನಿತಿನ್ ಗಡ್ಕರಿ, ಸೂಪರ್ ಕೆಲಸ, ಅನ್ನಾಹುತ ಕೆಲಸ. ಅದಾದ್ಮೇಲೆ ವೈಷ್ಣವ್ ಅಶ್ವಿನ್. ಸೊ ಅಶ್ವಿನ್ ವೈಷ್ಣವ್ ಇರ್ಲಿ. ಇತರ ಬ್ಯಾಂಕುಗಳಿಂದ ಸ್ವೀಕರಿಸುವ ನಿಧಿಯ ಮೇಲಿನ ದರವನ್ನ ಏನಂತ ಕರೀತಾರೆ? ಇತರ ಬ್ಯಾಂಕುಗಳಿಂದ ಸ್ವೀಕರಿಸುವ ನಿಧಿಯ ಮೇಲಿನ ದರವನ್ನ ಏನಂತ ಕರೀತಾರೆ? ಇತರ ಬ್ಯಾಂಕ್ಗಳಿಂದ ಸ್ವೀಕರಿಸುವ ನಿಧಿಯ ಮೇಲಿನ ದರವನ್ನ ಏನಂತ ಕರೀತಾರೆ? ಸರ್ ಇದನ್ನ ಸ್ವಲ್ಪ ಬಿಚ್ಚ ಹೇಳೋಣ, ನೋಡಿ ತಮ್ಸಪ್ ಕೊಡಿ. ಬಿಚ್ಚ ಹೇಳಬೇಕು ಸರ್, ಇದು ನಮ್ಗೆ ಅರ್ಥ ಆಗಿಲ್ಲ ನೋಡಿ. ನೋಡಿ,
ಸೊ ಇಲ್ಲಿ ನೋಡಿ ಬಹಳ ಸಿಂಪಲ್ ಕಾನ್ಸೆಪ್ಟ್ ನಿಮ್ಗೆ ನೀವು ಮರೆಯೋದಿಲ್ಲ ಹಂಗೆ ಹೇಳ್ಕೊಡ್ತೀನಿ ನಾನು. ಫಾರ್ ಎಕ್ಸಾಂಪಲ್ ಇದು RBI ತಗೊಳ್ಳೋಣ. RBI ಬಿಲ್ಡಿಂಗ್ ಅನ್ಕೋರಿ, ಸ್ವಲ್ಪ ಬೀಳಕಾಗೈತಿ ಗಾಡಿ ಪೀಡಿ. RBI ನಮ್ಮ ದೇಶದ ಕೇಂದ್ರ ಬ್ಯಾಂಕ್ ಅಂತ ಕರಿತೀವಿ, ಸೆಂಟ್ರಲ್ ಬ್ಯಾಂಕ್, ಬಾಸ್. ಓಕೆ, ಎಲ್ಲಾ ಬ್ಯಾಂಕ್ಗಳ ಮೇಲೆ ನಿಯಂತ್ರಣ ಮಾಡುತ್ತೆ RBI. ಆ ಬ್ಯಾಂಕ್ಗಳಿಗೆ ಬ್ಯಾಂಕು ಅಂತ ಕರಿತೀವಿ. ಓಕೆ, ಗೊತ್ತಿರಲಿ. ನೆಕ್ಸ್ಟ್ ಒಂದು ಯಾವುದೋ ಒಂದು ಕಮರ್ಷಿಯಲ್ ಬ್ಯಾಂಕ್ ತಗೊಳ್ಳೋಣ, ಯಾವುದೋ ಒಂದು ವಾಣಿಜ್ಯ ಬ್ಯಾಂಕ್ ಉದಾಹರಣೆ ತಗೊಳ್ಳೋಣ. ಬೆಸ್ಟ್ ಎಕ್ಸಾಂಪಲ್ ಕೆನರಾ ಬ್ಯಾಂಕ್ ತಗೊಳ್ಳಿ. ಕೆನರಾ ಬ್ಯಾಂಕ್ ಯಾವ್ದು ತಗೊಳ್ಳಿ, SBI, ಕೆನರಾ, ICICI ಯಾವ್ದು ತಗೊಳ್ಳಿ. ರೈಟ್. ಸೊ ಇಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇವ ಮಗ ಅಂತ ತಿಳ್ಕೊಳ್ಳೋಣ, ಯಾಕಂದ್ರೆ ಇವರೆಲ್ಲ ಬ್ಯಾಂಕ್ಗಳು ಈ ಬ್ಯಾಂಕ್ ಮಾತುಗಳು ತಂದೆ ಅಂತ ಬಾಸ್ RBI ತಂದೆ. ಈ ಮಗ ಏನಾಗ್ಬಿಟ್ಟೈತಿ, ಓಸಿ ಆಡ್ಬಿಟ್ಟೈತಿ, ಓಪನ್ ಕ್ಲೋಸ್ ಇಸ್ಪಿಟ್ ಆಡಿ ಮಗ ಏನೋ ಓಸಿ ಆಡಿ ಏನ್ ಮಾಡ್ಬಿಟ್ಟೈತಿ, ಸಾಲ ಮಾಡ್ಕೊಂಡ್ಬಿಟ್ಟೈತಿ ಅಂತ ಅನ್ಕೊಳ್ಳಿ. ಸುಮ್ನೆ ಮಟಕ ಆಡಿ ಏನೋ ಮಾಡಿ, ಏನೋ ಡ್ರೀಮ್ 11 ಆಡಿ ಅಥವಾ ರಮ್ಮಿ ಆಡಿ, ಮೊಬೈಲ್ದಾಗ ರಮ್ಮಿ ಆಡಿ ಸಾಲ ಮಾಡ್ಕೊಂಡ್ಬಿಟ್ಟೈತಿ. ಈಗ ಡ್ಯಾಡಿ ಪಪ್ಪ ಅಪ್ಪ 10 ರೂಪಾಯಿ ಕೊಡಂದಿ, ಸಣ್ಣದ ಕೇಳ್ತಿರ್ಲಿಲ್ಲ, ದೂರದಿಂದ ಕೇಳ್ತಿದ್ರಲ್ಲ, ಅಪ್ಪ ಅಲ್ಲಿದೆ ಕೈ ಮಾಡೋದು. ಈಗ ಯಾಕಂದ್ರೆ ಸಮೀಪ ಹೋದ್ರೆ ಬಡಿತಾರ ಅವ್ರು, ದೂರನಿಂದ 1 ರೂಪಾಯಿ ಕೇಳೋದು, ಬಾಯಿಲ್ ಕುಡಿದ್ರು ಬೇಡ ಹೋಗೋದು ಹಂಗೆ. ಸೊ ಇಲ್ಲೇನಾಗುತ್ತೆ, ಅಪ್ಪ ನಾನು ಸಾಲ ಮಾಡಿ ನನಗೆ ಸಾಲ ಕೊಡು ಅಂದಾಗ ಏನಾಗುತ್ತೆ, ಅವಾಗ ಏನ್ ಮಾಡುತ್ತೆ, ತಂದೆ ಸಾಲ ಕೊಡ್ತಾನೆ. ಯಾವುದೇ ಬ್ಯಾಂಕಿಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ RBI ಸಾಲ ಕೊಡುತ್ತೆ. ಅದಕ್ಕೆ ಇವ್ರು ಬಡ್ಡಿ ಕಟ್ಟಬೇಕಾ? ತಂದೆ ಮಗ ಇದ್ರೆ ಅದು ಮನೆಯಾಗದು ವ್ಯವಹಾರ ಸೀದಾ ಅಂತ. ತಂದೆ ಮಗ ಆದ್ರೆ ಏನಿದ್ರು ಮನೆಯಾಗದು. ಇಲ್ಲಿ ವ್ಯವಹಾರ ನೀ ಬಡ್ಡಿ ಕಟ್ಟಬೇಕು. ಈ ಬಡ್ಡಿ ದರವನ್ನ, ಸೊ ದ ಇಂಟ್ರೆಸ್ಟ್ ರೇಟ್ ಇಸ್ ನಥಿಂಗ್ ಬಟ್ ರೆಪೋ ದರ. ಅದನ್ನ ನಾವು ರೆಪೋ ದರ ಅಂತ ಕರಿತೀವಿ. ಎಷ್ಟು ಬಡ್ಡಿ ದರ? ಈಗ ನೋಡಿ, ರೀಸೆಂಟ್ಲಿ 6.5% ಮಾಡಿದಾರೆ ಗೊತ್ತಾ? ನಿನ್ನೆ ಮನೆ ಮಾಡಿದಾರಲ್ರಿ. ರೆಪೋ ದರ ಈಗ 6.5 ಹೈ ಹೋಗ್ಬಿಟ್ಟಿದೆ. ಅಂದ್ರೆ ಯಾವುದೇ ಬ್ಯಾಂಕ್ಗಳು RBI ಇಂದ ತೆಗೆದುಕೊಳ್ಳುವ ಸಾಲಕ್ಕೆ 6.5% ರಲ್ಲಿ ತಗೋಬೇಕು. ಬಡ್ಡಿ ದರ ಜಾಸ್ತಿ ಇದೆ. ಮುಂಚೆ ಕಡಿಮೆ ಇತ್ತು, 4 ಇತ್ತು, 4.5, 5, 6, 6.5 ಹೋಗಿದೆ. ಸೊ ಇವನ್ ಏನ್ ಮಾಡ್ತಾನೆ ಗೊತ್ತನ್ರಿ, ಇದು ಅವ್ನು ಕಟ್ಟಲ್ಲ, ಅವನು ನಮ್ಮ ಗ್ರಾಹಕರ ಮೇಲೆ ತಲೆ ಮೇಲೆ ಹಾಕ್ಬಿಡ್ತಾನೆ. ಫಾರ್ ಎಕ್ಸಾಂಪಲ್ ಈಗ ಯಾರಿದಾರೆ, ಬ್ಲಾಕ್ ಟೈಗರ್ ಅದ್ರ ಕ್ಲಾಸ್ ಅಲ್ಲಿ. ಸೊ ಬ್ಲಾಕ್ ಟೈಗರ್ ಏನ್ ಮಾಡ್ತಾರೆ, ಕೆನರಾ ಬ್ಯಾಂಕಿಗೆ ಹೋಗ್ತಾರೆ. ನನಗೊಂದು ಹೋಮ್ ಲೋನ್ ಕೊಡ್ರಿ, ನಾನೊಂದು ಮನಿ ಕಟ್ಸ್ಬೇಕಾಗೈತಿ, ನಾನು ನನ್ನ ಹೆಂಡತಿ ಬಹಳ ಆರಾಮಾಗಿ ಇರ್ಬೇಕು ಮಾಡಿ, ನಾವೊಂದು ಮನಿ ಕಟ್ಸ್ಬೇಕಾಗೈತಿ, ನನಗೊಂದು 10 ಲಕ್ಷ ರೂಪಾಯಿ ಸಾಲ ಕೊಡ್ರಿ ಹೋಗ್ತಾರೆ. ಹೌದಾ? ಸೊ ಮುಂಚೆ ಎಷ್ಟಿದ್ರಿ ಬಡ್ಡಿ ದರ? ಮುಂಚೆ 9 ಇತ್ತು ಅನ್ಕೊಳ್ಳೋಣ, 9% ಬಡ್ಡಿ ದರ ಇತ್ತು ಅನ್ಕೊಳ್ಳೋಣ. ಯಾವಾಗ? ಇದು ಒಂದು 6 ತಿಂಗಳ ಹಿಂದ. ಬಟ್ ಈಗ ಇದು ಜಾಸ್ತಿ ಆಗಿದೆ. ಯಾಕಂದ್ರೆ ಇವನೇ ಜಾಸ್ತಿ ಬಡ್ಡಿ ಕಟ್ತಾ ಇದ್ದಾನೆ. ನಿಮ್ಗೆ ಏನ್ ಮಾಡ್ಬಿಡ್ತಾನೆ ಅವನು, ಇಲ್ಲಿ 9 ಇದ್ದು 10 ಮಾಡ್ಬಿಡ್ತಾನೆ, ಜಾಸ್ತಿ ಮಾಡ್ಬಿಡ್ತಾನೆ. ಸೊ ಬಡ್ಡಿ ದರ ಜಾಸ್ತಿ ಆಗ್ಬಿಡುತ್ತೆ. ಸೊ ಬಡ್ಡಿ ದರ ಜಾಸ್ತಿ ಆದಾಗ ಈಗ ಬಹಳ ಜನ ಬ್ಯಾಂಕ್ ಕಡೆ ಹೋಗಿ ಸಾಲ ತಗೊಳ್ಳಲ್ಲ. ಈಗ ಬಹಳ ಜನ ಬ್ಯಾಂಕ್ ಕಡೆ ಹೋಗೋದಿಲ್ಲ, ಬೇಡ ಬಿಡೋ ಮರೆ 10% ಬಡ್ಡಿ ಯಾವ ಕಟ್ತಾನ, ಇದು ಕಡಿಮೆಯಾ, 7%, 8% ಬಡ್ಡಿ ಕಟ್ತಿದ್ದು ಸಾಲ ತೋದಿ ಏನ್ ಹೋಗಿ ಬಿಡು ಅಂತ. ಅಂದ್ರೆ ಈಗ ಇದರ ಅರ್ಥ ಏನಪ್ಪಾ ಅಂದ್ರೆ, ಈಗ ನಮ್ಮ ದೇಶದಲ್ಲಿ ಹಣದುಬ್ಬರದ ಪರಿಸ್ಥಿತಿ ಇದೆ ಅಂತ ಅರ್ಥ. ಹಣದುಬ್ಬರದ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ. ಸೊ ಮಾರುಕಟ್ಟೆಯಲ್ಲಿ ಹಣದ ಹರಿವು ಹೆಚ್ಚಾದಾಗ ಅವಾಗ ಏನ್ ಮಾಡುತ್ತೆ, RBI ಈ ಮಾನಿಟರಿ, ಈ ಹಣಕಾಸು ಟೂಲ್ಸ್ ಗಳನ್ನ ಟೈಟ್ ಮಾಡುತ್ತೆ. ಟೈಟ್ ಅಂದ್ರೆ ಜಾಸ್ತಿ ಮಾಡುತ್ತೆ. ಅರ್ಥ ಆಗ್ತಿದೆ? ಇದರ ಅರ್ಥ ಹೆಚ್ಚಿಗೆ ಮಾಡಿದಾರೆ ಅಂದ್ರೆ ಈಗ ಹಣದುಬ್ಬರ ಇದೆ ನಮ್ಮ ದೇಶದಲ್ಲಿ ಅಂತ ಅರ್ಥ. ಹಣದುಬ್ಬರದ ಸಂದರ್ಭದಲ್ಲಿ ಹಣದ ಹರಿವು ಜಾಸ್ತಿ ಇರುತ್ತೆ ಮಾರುಕಟ್ಟೆಯಲ್ಲಿ. ಟು ಸಕ್ ದ ಮನಿ ಫ್ರಮ್ ಮಾರ್ಕೆಟ್, ಮಾರುಕಟ್ಟೆಯಿಂದ ಹಣವನ್ನ ಎಳ್ಕೊಳ್ಳೋದು. ಅಂದ್ರೆ ಮಾರುಕಟ್ಟೆಗೆ ಒಟ್ಟು ಹಣ ಜಾಸ್ತಿ ಬರಬಾರ್ದು, ಯಾರೋ ಜನ ಬಂದು ಸಾಲ ತಗೊಂಡು ಹೋಗಬಾರ್ದು ಜಾಸ್ತಿ. ಆ ಹಿನ್ನೆಲೆಯಲ್ಲಿ ರೆಪೋ ರೇಟ್ ಜಾಸ್ತಿ ಮಾಡ್ತಾರೆ. ಸೊ ನಾವು ಅದಕ್ಕೆ ಏನಂತ ಕರಿತೀವಿ, ರೆಪೋ ದರ ಅಂತ ಕರಿತೀವಿ. ರೆಪೋ ದರ ಯಾವುದೇ ಬ್ಯಾಂಕು ಕೇಂದ್ರ ಬ್ಯಾಂಕಿನಿಂದ ತೆಗೆದುಕೊಂಡಿರುವ ಸಾಲಕ್ಕೆ ಕಟ್ಟುವ ಬಡ್ಡಿ ದರವನ್ನ ನಾವು ರೆಪೋ ದರ ಅಂತ ಕರಿತೀವಿ. ಈಗ ರಿವರ್ಸ್ ರೆಪೋ ದರ ತಗೊಳ್ಳೋಣ. ಯಾಕಂದ್ರೆ ಇಲ್ಲಿ ಇವನಿಗೆ ಸಮಸ್ಯೆ ಆಗಿದೆ ಅನ್ಕೊಳ್ಳೋಣ, RBI ಏನೋ ಸಾಲ ಮಾಡ್ಕೊಂಡು ಅನ್ಕೊಳ್ಳೋಣ, ಇವನು ಓಸಿ ಆಡಿದಾನೆ, ಇಲ್ಲ ಮಟಕ ಆಡಿದಾನೆ, ಏನೋ ಡ್ರೀಮ್ 11 ಇವನು ಆಡಿ ಖಾಲಿ ಆಗಿದೆ ಅನ್ಕೊಳ್ಳೋಣ. ಯಾಕಂದ್ರೆ ಎಲ್ಲರೂ ಒಂದು ಕಾಲ ಬರ್ತದೆ, ಅತ್ತೆಗೊಂದು ಕಾಲ, ಸೊಸಿಗೊಂದು ಕಾಲ ಅಂತ ಗೊತ್ತಿಲ್ಲ. ಮಗ ಸಂಕಷ್ಟದಲ್ಲಿದ್ದಾಗ ತಂದೆ ಸಾಲ ಕೊಡ್ಬೇಕು, ತಂದೆ ಸಂಕಷ್ಟದಲ್ಲ ಮಗ ಕೊಡ್ಬೇಕು, ಮಗ ಕೊಡ್ತಾನೆ. ಹೌದಲ್ರಿ? ಈಗ ಉಲ್ಟಾ ತಗೊಳ್ಳಿ. ಉಲ್ಟಾ ಅಂದ್ರೆ ಈಗ RBIಗೆ ದುಡ್ಡಿನ ಅವಶ್ಯಕತೆ ಇದೆ ಅಂದಾಗ ಅವಾಗ ಏನ್ ಮಾಡುತ್ತೆ, ಬ್ಯಾಂಕ್ಗಳು ಸಾಲ ಕೊಡ್ತಾವ RBI. ಬ್ಯಾಂಕ್ಗಳಿಗೆ ಸಾಲ ಕೊಟ್ಟಾಗ ಅವರು ಬಿಡಲ್ಲ. ನೀನು ಕಟ್ಟಪ್ಪ, ನೀನ್ ತಂದಿದ್ರು ಮನ್ಯಾಗ ಬಡ್ಡಿ ಕಟ್ಟಿಲ್ಲ, ಬಡ್ಡಿ ಕಟ್ಟ. ಆ ಬಡ್ಡಿ ದರವನ್ನ, ಸೊ ಕೇಂದ್ರ ಬ್ಯಾಂಕು ಕಟ್ಟುವ ಬಡ್ಡಿ ದರವನ್ನ ರಿವರ್ಸ್ ರೆಪೋ ದರ ಅಂತ ಕರೀತೀವಿ. ಅರ್ಥ ಆಯ್ತಾ? ಕೇಂದ್ರ ಬ್ಯಾಂಕ್ಗಳು ಕಟ್ಟುವ ಬಡ್ಡಿ ದರವನ್ನ ರಿವರ್ಸ್ ರೆಪೋ ದರ ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. RBI ಇತರ ಬ್ಯಾಂಕ್ಗಳಿಂದ ಸ್ವೀಕರಿಸುವ ನಿಧಿಯ ಮೇಲಿನ ದರವನ್ನ ಸ್ವೀಕಾರ ಮಾಡಿದ್ರೆ, ಓಸಿ ಆಡಿದ್ದು ರೊಕ್ಕ ಖಾಲಿ ಮಾಡ್ಕೊಂಡಿದ್ವಿ RBI, ಕೇಂದ್ರ ಬ್ಯಾಂಕ್ ದುಡ್ಡು ಇಸ್ಕೊಂಡಿದ್ವಿ, ಅದಕ್ಕೆ ಕಟ್ಟಬೇಕು. ಸೊ ಸ್ವೀಕರಿಸುವ ನಿಧಿಯ ಮೇಲಿನ ದರ ಅಂದ್ರೆ ರಿವರ್ಸ್ ರೆಪೋ ದರ. ಅರ್ಥ ಆದ್ರೆ ತಮ್ಸಪ್ ಕೊಡಿ ಸರ್. ಅರ್ಥ ಆಗಿದೆ ನೋಡಿ ತಮ್ಸಪ್. ಭಾರತದ ಅಟಾರ್ನಿ ಜನರಲ್ ರವರನ್ನ ನೇಮಕ ಮಾಡುವವರು ಯಾರು?
ಭಾರತ ಅಟಾರ್ನಿ ಜನರಲ್ ರವರನ್ನ ನೇಮಕ ಮಾಡುವವರು ಯಾರು? ಕೊಟ್ಟಿನ ಆನ್ಸರ್ ಮಾಡಿ. ಶರಣು ನಮಸ್ಕಾರ, ಆಫ್ಟರ್ ಲಾಂಗ್ ಟೈಮ್. ವೀಣಾ ನಮಸ್ತೆ. ಯೂನುಸ್ ಅನಾಮಿಕಾ. ಓಕೆ, ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ರಾಷ್ಟ್ರಪತಿಗಳು. ಸೊ ಅಟಾರ್ನಿ ಜನರಲ್ಗೆ ಸಂಬಂಧಪಟ್ಟಂತ ವಿಧಿ ಯಾವುದಂದ್ರೆ 76 ನೋಡಿ, 76. ಸೊ 76ನೇ ವಿಧಿ ಅಟಾರ್ನಿ ಜನರಲ್ ಹುದ್ದೆ ಬಗ್ಗೆ ಮಾತನಾಡುತ್ತೆ. ಇವರು ಕೇಂದ್ರ ಸರ್ಕಾರದ ಉನ್ನತ ಕಾನೂನು ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ. ಕಾನೂನು ಸಲಹೆಗಾರರು, ಲೀಗಲ್ ಅಡ್ವೈಸರ್ ಅಂತ ಕರಿತೀವಿ, ಲೀಗಲ್ ಅಡ್ವೈಸರ್ ಅಂತ ಕರಿತೀವಿ. ಸೊ ಈ ಕಾನೂನು ಸಲಹೆಗಾರರು ಕೇಂದ್ರ ಸರ್ಕಾರದ ಲಾಯರ್ ಅಂತ ಕರೀಬಹುದು, ಕೇಂದ್ರ ಸರ್ಕಾರದ ಪರವಾಗಿ ವಾದ ಮಾಡ್ತಾರೆ. ಸೊ ಇವರನ್ನ ನೇಮಕ ಮಾಡೋದು ಯಾರಪ್ಪ ಅಂದ್ರೆ ರಾಷ್ಟ್ರಪತಿ. ಸರ್ ಹಾಗಾದ್ರೆ ಇದು ರಾಷ್ಟ್ರಪತಿಗಳ ವಿವೇಚನ ಅಧಿಕಾರ ಅಂತ ಪ್ರಶ್ನೆ ಬರುತ್ತೆ. ಅಲ್ಲ, ಇದು ರಾಷ್ಟ್ರಪತಿಗಳ ವಿವೇಚನ ಅಧಿಕಾರದಲ್ಲಿ ಬರುವುದಿಲ್ಲ. ಸೊ ಕೇಂದ್ರ ಸರ್ಕಾರದಲ್ಲಿರುವ ಪ್ರಧಾನಮಂತ್ರಿಯನ್ನೊಳಗೊಂಡ ಸಚಿವ ಸಂಪುಟದ ಸಲಹೆ ಮೇರೆಗೆ ಮಾಡಲಾಗುತ್ತದೆ. ಸೊ ಇಷ್ಟೇ ತಿಳ್ಕೊಳ್ಳಿ, ರಾಷ್ಟ್ರಪತಿಗಳು ಹೆಂಗಪ್ಪ ಅಂದ್ರೆ ಉತ್ಸವ ಮೂರ್ತಿ, ರಬ್ಬರ್ ಸ್ಟಾಂಪ್. ಅವರಿಗೆ ಕೆಲವು ವಿವೇಚನ ಅಧಿಕಾರಗಳಿದೆ. ಎಲ್ಲೋ 1% ವಿವೇಚನ ಅಧಿಕಾರ ಇದೆ. 99% ಕೇಂದ್ರ ಸರ್ಕಾರದಲ್ಲಿರುವಂತಹ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ಕೆಲಸ ಮಾಡಬೇಕಾಗುತ್ತದೆ.